ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀರಮಣ ಸರಸಿಜದಳಾಕ್ಷ ಮುರಾರಿ ಸಚರಾಚರಭರಿತ ದುರಿತಾರಿ ನಿತ್ಯಾನಂದ ನಿರ್ಜರ ನಿಖರದಾತಾರ. ವಾರಿಜಾಂಬಕ ಗುಣಾಶ್ರಯ ವಾರಿಜಾಂಬಕ ವರಗುಣಾಶ್ರಯ ಮಾರವಿದ ವೇದಾಂತನುತ ಸಾಕಾರ ಚನ್ನಿಗರಾಯ ಪಾಲಿಸು. ಸಾಕಾರ ಚನ್ನಿಗರಾಯ ಪಾಲಿಸು ಜಗಕ್ಕೆ ಮಂಗಳವ. ಇಂದು ಬದನಯನಗಲಿ ತಾಬನನೊಂದು ಕಾಕೋಟಕನ ದೆಸೆಯಲಿ ಬಂದು ಹೊಕ್ಕನು ನಿಷದವದಿ ಋತುಪರ್ಣ ನಗರಿಯನು. ಇಂದು ಬದನಯನಗಲಿ ತಾಮನನೊಂದು ಕಾರ್ಕೋಟಕನ ದೆಸೆಯಲಿ ಬಂದು ಹೊಕ್ಕನು ನಿಷದಪತಿ. ಕಾರ್ಕೋಟಕನ ದೆಸೆಯಲಿ ಬಂದು ಹೊಕ್ಕನು ನಿಷದಪತಿ ಋತುಪರ್ಣ ನಗರಿಯನು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ವೈಶ್ವಿಕ ಗಮಕ ಬಂಧುಗಳಿಗೆಲ್ಲ ನಮಸ್ಕಾರ. ನಮ್ಮ ಗಮಕ ಕಾರ್ಯಕ್ರಮವನ್ನು ಒಂದು ಸುಂದರವಾಗಿರ್ತಕ್ಕಂತಹ ದೇವತಾ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವುದು ಸಂಪ್ರದಾಯ. ಅದಕ್ಕಾಗಿ ಒಬ್ಬ ಕವಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಕ್ಕಂತಹ ಪದ್ಯವನ್ನು ಹೇಳಿ ನಂತರದಲ್ಲಿ ಕಥೆಗೆ ಬರ್ತೇವೆ. ಪಾಯಾತ್ ಕುಮಾರಜನಕಃ ಶಶಿಖಂಡ ಮೌಳಿ ಶಂಖಪ್ರಭಶ್ಚ ನಿಧನಶ್ಚ ಗವೀಶಯಾನಃ ಗಂಗಾಂಚ ಪನ್ನಗಧರಶ್ಚ ಉಮಾವಿಲಾಸಃ
ಆದ್ಯಕ್ಷರೇಣ ಸಹಿತೋ ರಹಿತೋಪಿ ದೇವ. ಒಬ್ಬ ಭಕ್ತ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಯಾವ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಂತಂದರೆ, ಏಕೋ ದೇವ ಕೇಶವೋವ ಶಿವೋವ. ಭಗವಂತ ಒಬ್ಬನೇ ಇರ್ತಕ್ಕಂಥದ್ದು, ದೇವನೊಬ್ಬ, ನಾಮ ಹಲವು, ಅನೇಕ ಹೆಸರುಗಳನ್ನು ಇಟ್ಕೊಂಡಿರ್ತಕ್ಕಂತಹ ದೇವ ಒಬ್ಬನೇ ಒಬ್ಬ ಇರ್ತಕ್ಕಂಥದ್ದು. ಏಕಂ ಸದ್ ವಿಪ್ರಾಹ ಬಹುಧಾ ವದಂತಿ ಅಂತ ವೇದಗಳು ಹೇಳುತ್ತವೆ. ಹಾಗಾಗಿ ಕೇಶವನೋ ಶಿವನೋ ಒಬ್ಬನನ್ನು ಸ್ತೋತ್ರ ಮಾಡಬೇಕು. ನಮ್ಮ ಈ ಕವಿ ಬಹಳ ಬುದ್ಧಿವಂತಿಕೆಯಿಂದ ಈ ಸ್ತೋತ್ರವನ್ನು ರಚನೆ ಮಾಡ್ತಾ ಇದ್ದಾನೆ. ಇದರಲ್ಲಿ ಕೇಶವನೂ ಇದ್ದಾನೆ, ಶಿವನೂ ಇದ್ದಾನೆ. ಪಾಯಾತ್ ಕುಮಾರಜನಕ. ಕುಮಾರಜನಕ ಅಂದರೆ ಕುಮಾರಸ್ವಾಮಿಯ ತಂದೆಯಾಗಿರ್ತಕ್ಕಂತಹ ಶಿವ ನಮ್ಮನ್ನು ಕಾಪಾಡಲಿ. ಶಶಿಖಂಡ ಮೌಳಿಹಿ. ಶಶಿಖಂಡ ಮೌಳಿಹಿ ಅಂತಂದರೆ ಅರ್ಧಚಂದ್ರನನ್ನು ಅಥವಾ ಪ್ರತಿಭ ಚಂದ್ರಲೇಖೆಯನ್ನು ತಲೆಯಲ್ಲಿ ಧಾರಣೆ ಮಾಡಿಕೊಂಡಂತಹ ಚಂದ್ರನ ಒಂದು ತುಂಡನ್ನು ತಲೆಯಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂತಹ ಚಂದ್ರಮೌಳಿ ಕಾಪಾಡಲಿ ಶಿವ. ಶಂಖಪ್ರಭಶ್ಚ. ಶಂಖದಂತೆ ಬಿಳುಪಾಗಿರ್ತಕ್ಕಂತಹ ಮೈಬಣ್ಣವನ್ನು ಉಳ್ಳವನು ಶಿವ ನಮ್ಮನ್ನು ಕಾಪಾಡಲಿ. ನಿಧನಶ್ಚ. ನಿಧನಪತಿಯಿಂದ ಪ್ರಖ್ಯಾತನಾಗಿರ್ತಕ್ಕಂತಹ ವೇದಗಳಲ್ಲೆಲ್ಲ ಪ್ರಾರ್ಥನೆ ಇರ್ತಕ್ಕಂತಹ ನಿಧನಪತಿ ಆ ಶಿವ ನಮ್ಮನ್ನು ಕಾಪಾಡಲಿ. ಗವೀಶಯಾನ. ಗವೀಶ ಅಂತಂದರೆ ಗವಾಂ ಈಶಃ, ವೃಷಭವನ್ನು ವಾಹನವಾಗಿ ಉಳ್ಳಂಥವನು ಶಿವ ನಮ್ಮನ್ನು ಕಾಪಾಡಲಿ. ಗಂಗಾಂಚ ಪನ್ನಗಧರಶ್ಚ. ಗಂಗೆಯನ್ನು ಮತ್ತು ಹಾವುಗಳನ್ನು ಕೂಡ ಧಾರಣೆ ಮಾಡಿಕೊಂಡಿರತಕ್ಕಂತಹ ಶಿವ ಕಾಪಾಡಲಿ. ಉಮಾವಿಲಾಸ. ಉಮೆಯೊಂದಿಗೆ ವಿಲಾಸದಿಂದ ಇರತಕ್ಕಂತಹ ಆ ಪರಮೇಶ್ವರ ನಮ್ಮನ್ನು ಕಾಪಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಇದು ಶಿವನನ್ನು ಕುರಿತಾದಂತಹ ಪ್ರಾರ್ಥನೆ ಆಯಿತು. ಆದರೆ ಕವಿ ಎಷ್ಟು ಬುದ್ಧಿವಂತ ಅಂತಂದರೆ ಇದರಲ್ಲೇ ಒಂದು ಸ್ವಾರಸ್ಯವನ್ನು ಇಟ್ಟಿದ್ದಾನೆ. ಕೊನೆ ಮಾತಲ್ಲಿ ಹೇಳ್ತೀಯಾನ ಅವನು, ಆದ್ಯಕ್ಷರೇಣ ರಹಿತೋ ಸಹಿತೋಪಿ ದೇವ ಅಂತ. ಈ ಪದ್ಯ ಇದೆಯಲ್ಲ, ಇದರಲ್ಲಿ ಒಂದನೇ ಅಕ್ಷರವನ್ನು ಬಿಡಿ, ನಿಮಗೆ ಇನ್ನೊಬ್ಬ ದೇವರು ಸಿಗ್ತಾನೆ ಅಂತ. ಇನ್ನೊಬ್ಬ ದೇವರು ಯಾರು? ಕೇಶವ. ಈಗ ಹೇಳಿರ್ತಕ್ಕಂಥದ್ದರೆ ಶಿವ. ಶಿವನನ್ನು ಬಿಟ್ಟು ಕೇಶವ ಬೇಕು ಅಂದರೆ ಆದ್ಯಕ್ಷರವನ್ನು ಬಿಟ್ಬಿಡಿ ಅಂತ. ಯಾವ್ಯಾವ್ದು ಆದ್ಯಕ್ಷರ ಅಂತಂದರೆ ಕುಮಾರಜನಕ ಅಂತಿದೆ ಮೊದಲನೇದು. ಕುಮಾರಜನಕ ಅಂತ ಆ ಕೂ ತೆಗೆದುಬಿಟ್ರೆ ಮಾರಜನಕ ಅಂತ ಆಗುತ್ತೆ. ಮಾರಜನಕ ಅಂದರೆ ಮನ್ಮಥನ ತಂದೆಯಾಗಿರ್ತಕ್ಕಂತಹ ವಿಷ್ಣು ಕೇಶವ ಅಂತ. ಶಶಿಖಂಡ ಮೌಳಿಹಿ ಅನ್ನೋದರಲ್ಲಿ ಶಾ ಬಿಟ್ಟರೆ ಶಿಖಂಡ ಮೌಳಿಹಿ ಅಂತ ಆಗುತ್ತೆ. ಶಿಖಂಡ ಮೌಳಿ ಅಂತಂದರೆ ಶಿಖಂಡ ಅದು ನವಿಲುಗಿರಿ. ಆ ನವಿಲುಗಿರಿಯನ್ನು ತಲೆಯಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂತಹ ಕೇಶವ ಕಾಪಾಡಲಿ. ಶಂಖಪ್ರಭ ಅಂತಿದೆ. ಶಂಖಪ್ರಭದಲ್ಲಿ ಶಂ ಬಿಟ್ಟರೆ ಖಪ್ರಭಶ್ಚ ಅಂತ. ಖ ಅಂದರೆ ಆಕಾಶ. ಆಕಾಶದ ಬಣ್ಣದಲ್ಲಿರ್ತಕ್ಕಂಥವನು ನೀಲಮೇಘಶ್ಯಾಮ, ಅವನು ನಮ್ಮನ್ನು ಕಾಪಾಡಲಿ. ನಿಧನಶ್ಚ. ನಿಧನ ಅಂತಕ್ಕಂತಹ ಶಬ್ದದಲ್ಲಿ ನೀ ಬಿಟ್ಟರೆ ಧನಶ್ಚ, ಧನಪತಿಯಾಗಿರ್ತಕ್ಕಂತಹ ಲಕ್ಷ್ಮೀಕಾಂತ ಸ್ವಾಮಿ ನಮ್ಮನ್ನು ಕಾಪಾಡಲಿ. ಗವೀಶಯಾನದಲ್ಲಿ ಗಾ ಬಿಟ್ಟರೆ ವೀಶಯಾನ. ವಿ ಅಂದರೆ ಆಕಾಶದಲ್ಲಿ ಹಾರ್ತಕ್ಕಂತಹ ಗರುಡ. ವೀಶ ಗರುಡನಿಗೆ ವಿ ಅಂದರೆ ಪಕ್ಷಿಗಳು, ವೀಶ ಅಂದರೆ ಗರುಡ. ಗರುಡನನ್ನು ವಾಹನವಾಗಿ ಉಳ್ಳುವಂಥವನು ಆ ವಿಷ್ಣು ನಮ್ಮನ್ನು ಕಾಪಾಡಲಿ ಅಂತ. ಇವನು ಗವೀಶಯಾನವಾದರೆ ಇವನು ಎತ್ತುಗಳ ಮೇಲೆ ಏರಿದವನಾಗಿದ್ದರೆ ಅವನು ಆಕಾಶದಲ್ಲಿ ಗರುಡ ಪಕ್ಷಿಯ ಮೇಲೆ ಏರ್ತಕ್ಕಂಥವನು ಅವನು ಅಂತ ಹೋಗ್ತಾನೆ. ಗಂಗಾ ಅಂಚ. ಗಂಗಾಧರ ಅಂತ ಹೇಳೋಕೆ ಹೊರಟಿಯಾನವನು. ಪನ್ನಗಧರ ಅಂತ. ಗಂಗಾ ಅಂಚ. ಗಮ್ ಬಿಟ್ಬಿಟ್ರೆ ಗಾಂಚ. ಗಾಮ್ ಅಂದರೆ ಗೋವುಗಳನ್ನೆಲ್ಲ ಕಾಪಾಡ್ತಕ್ಕಂಥ ಗೋವಿಂದ ಅಂತ. ಪನ್ನಗಧರಶ್ಚ ಅದ್ರಲ್ಲಿ ಪಾ ಬಿಟ್ಟರೆ ನಗಧರಶ್ಚ. ನಗಧರ ಅಂದರೆ ಗೋವರ್ಧನ ಗಿರಿಧಾರಿಯಾಗಿರ್ತಕ್ಕಂತಹ ಕೃಷ್ಣ. ಉಮಾವಿಲಾಸ ಅದರಲ್ಲಿ ಹೂ ಬಿಟ್ಟರೆ ಮಾವಿಲಾಸ. ಮಾ ಅಂದರೆ ಲಕ್ಷ್ಮಿ, ಲಕ್ಷ್ಮೀ ವಿಲಾಸನಾಗಿರ್ತಕ್ಕಂತಹ. ಈ ರೀತಿಯಾಗಿ ಆದ್ಯಕ್ಷರ ಸಹಿತವಾಗಿ ಬೇಕಾದರೆ ಪ್ರಾರ್ಥನೆ ಮಾಡಿ ಶಿವ ಬರ್ತಾನೆ, ಅಥವಾ ಆದ್ಯಕ್ಷರವನ್ನು ಬಿಟ್ಟು ಮಾಡಿದರೆ ಕೃಷ್ಣ ಬರ್ತಾನೆ. ಒಟ್ಟಿನಲ್ಲಿ ಏಕೋ ದೇವ ಕೇಶವೋವ ಶಿವೋವ, ಅವರಿಬ್ಬರಲ್ಲಿ ಯಾರನ್ನಾದರೂ ಪ್ರಾರ್ಥನೆ ಮಾಡ್ಬೋದು ಅಂತ ಕವಿ ಹೇಳ್ತಾನೆ. ಇಂಥ ಒಂದು ಸುಂದರವಾದಂತಹ ಪ್ರಾರ್ಥನಾ ಪದ್ಯವನ್ನು ಹೇಳಿಬಿಟ್ಟು ಇವತ್ತಿನ ಕಥೆಯನ್ನು ನಾವು ಪ್ರಾರಂಭ ಮಾಡ್ತೇವೆ. ನಾವು ಆರಿಸ್ಕೊಂಡಿರ್ತಕ್ಕಂಥದ್ದು ನಳಚರಿತ್ರೆ. ಸಾಮಾನ್ಯವಾಗಿ ಕುಮಾರವ್ಯಾಸನ ಭಾರತವನ್ನು ಆರಿಸ್ತಾರೆ. ಮಹಾಭಾರತದ ಕಥೆ ಇರ್ತಕ್ಕಂಥದ್ದು ನಳಚರಿತ್ರೆಯೂ ಹೌದು. ಆದ್ದರಿಂದ ನಳಚರಿತ್ರೆಯನ್ನು ಆರಿಸ್ಕೊಂಡು ಈ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಳಚರಿತ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಥೆ. ನೈಷಧ ಅಂತ ಸಂಸ್ಕೃತದಲ್ಲಿ ಬೃಹತ್ತಾಗಿರ್ತಕ್ಕಂಥ ಕಾವ್ಯ ಇದೆ. ಅದ್ರ ಜೊತೆಗೆ ವೇದವ್ಯಾಸರು ಕೂಡ ವಿಸ್ತಾರವಾಗಿ ನಳಚರಿತ್ರೆಯನ್ನು ಮಹಾಭಾರತದಲ್ಲಿ ಬರೆದಿದ್ದಾರೆ. ಜೊತೆಗೆ ನಳಚರಿತ್ರೆಯನ್ನು ಇನ್ನೂ ವಿಶೇಷವಾಗಿ ಹೇಳೋದಾದರೆ ಮಹಾಭಾರತದ ಪೂರ್ವ ರೂಪ ಇದು ಅಂತ ವಿದ್ವಾಂಸರು ಅನೇಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮಹಾಭಾರತದಲ್ಲಿ ಏನಿದೆಯೋ ಅಷ್ಟು ನಳಚರಿತ್ರೆಯಲ್ಲಿದೆ.
ನಳಚರಿತ್ರೆ ಕಥೆ ಪೂರ್ತಿ ಮಹಾಭಾರತದ ಕಥೆಯಂತೆ ಇರುತ್ತೆ. ನಳನ ಚರಿತ್ರೆ ಪೂರ್ತಿ ಹಾಗೇ ಇದೆ, ಅಂಥ ಕಥೆಯೇ ಬರ್ತಕ್ಕಂಥದ್ದು. ಆದ್ದರಿಂದ ಇದು ಮಹಾಭಾರತದ ಪೂರ್ವರೂಪ ಅಂತ. ವ್ಯಾಸರು 1,20,000 ಶ್ಲೋಕದಲ್ಲಿ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಅದಕ್ಕಿಂತ ಮೊದಲು ಜಯ ಅಂತಕ್ಕಂತಹ ಒಂದು ಚಿಕ್ಕ ಕಾವ್ಯವಿತ್ತು, ಅದನ್ನು ರಚನೆ ಮಾಡಿಕೊಂಡು ಆಮೇಲೆ ಮಹಾಭಾರತವನ್ನು ಬರೆದರು ಅಂತ ಹೇಳ್ತಾರೆ. ಅದಕ್ಕಿಂತ ಬಹುಶಃ ಪೂರ್ವರೂಪ ಇದಿರಬಹುದೇನೋ ಈ ನಳಚರಿತ್ರೆ ಅಂತಕ್ಕಂಥದ್ದು. ಇದನ್ನು ನಮ್ಮ ಇತ್ತೀಚಿನ ಭಾಷೆಯಲ್ಲಿ ಹೇಳೋದಾದರೆ ಇದು ಒಂದು ಏನಂತಾರೆ, ಅದನ್ನು ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಇದನ್ನು ಕಟ್ಟಬೇಕಾದ್ರೆ ನಾವು ಯಾವುದಾದ್ರೂ ಒಂದು ಭವನವನ್ನು ಕಟ್ಟಬೇಕಾದ್ರೆ ಅದರ ಒಂದು ಸ್ಕೆಚನ್ನು ಮಾಡ್ಕೋತಾರೆ ಫಸ್ಟು. ಅದನ್ನು ಎಲ್ರಿಗೂ ಅರ್ಥವಾಗೋ ಹಾಗೆಯೇ ಅದು ಒಂದು ಹೀಗಿರಬೇಕು ಅಂತಕ್ಕಂಥ ಒಂದು ಮಾಸ್ಟರ್ ಪ್ಲ್ಯಾನು. ಬಹುಶಃ ಈ ನಳಚರಿತ್ರೆ ಅಂತಕ್ಕಂಥದ್ದು ಮಹಾಭಾರತದ ಮಾಸ್ಟರ್ ಪ್ಲ್ಯಾನು. ಹಾಗಾಗಿ ಅದೇ ಕಥೆಯೇ ಮುಂದಕ್ಕೆ ಬರ್ತಕ್ಕಂಥದ್ದು. ನಿಮಗೆ ಮುಂದೆ ಅದೆಲ್ಲ ಹೇಳ್ತೀನಿ. ಅದು ವಿಸ್ತಾರವಾಗಿ ಬರ್ತಕ್ಕಂಥ ಕಥೆ ಹಾಗಾಗೇ ಇದೆ. ಇಲ್ಲಿ ನಳ ಅಂತಕ್ಕಂಥ ಒಂದು ನಾಯಕನಾದರೆ ಮಹಾಭಾರತದಲ್ಲಿ ಅದೇ ಪಾತ್ರವೇನೆ ನರ ಅಂತಾಗಿದೆ, ಅರ್ಜುನ ಆಗಿದ್ದಾನೆ. ಈ ನಳನೇ ಅಲ್ಲಿ ಬೃಹನ್ನಳನಾಗ್ತಾನೆ. ಅರ್ಜುನ ಅಜ್ಞಾತವಾಸದಲ್ಲಿ ಬೃಹನ್ನಳ ಅಂತ ಹೆಸರಿಟ್ಟುಕೊಳ್ಳಾನೆ. ರಳೆಯೋರಭೇದ ಅಂತ ಸಂಸ್ಕೃತ ವಾಕ್ಯವಿದೆ. ಹಾಗಾಗಿ ಈ ನಳ ಆ ನರ ಇಬ್ಬರು ಸಮಾನವಾಗಿರ್ತಕ್ಕಂಥದ್ದು ಅಂತ ಹೇಳಿಕೊಂಡು ಮಹಾಭಾರತಕ್ಕೆ ಅದು ತುಂಬ ಸಂವಾದಿಯಾಗಿದೆ ಅಂತ ಹೇಳ್ತಾರೆ. ಮಹಾಭಾರತದ ಮಧ್ಯದಲ್ಲಿ ವನಪರ್ವದಲ್ಲಿ ಈ ನಳಚರಿತ್ರೆ ಅಂತಕ್ಕಂಥದ್ದು ವಿಸ್ತಾರವಾಗಿ ಬರುತ್ತೆ. ಅರ್ಜುನ ತೀರ್ಥಯಾತ್ರೆಗೆ ಹೋಗಿದ್ದಾನೆ, ಇಂದ್ರಕೀಲ ಪರ್ವತಕ್ಕೆ ತಪಸ್ಸಿಗೆ ಹೋಗಿದ್ದಾನೆ. ಅಲ್ಲಿ ಶಿವನಿಂದ ಪಾಶುಪತವನ್ನು ಪಡೆದಿದ್ದಾನೆ. ಆಮೇಲೆ ಪಾಶುಪತವನ್ನು ತಗೊಂಡು ಸ್ವರ್ಗಲೋಕಕ್ಕೆ ಕಳಿಸ್ಕೊಂಡು ಹೋಗಿದ್ದಾರೆ ದೇವತೆಗಳು ಅರ್ಜುನನನ್ನು. ಇತ್ತು ಧರ್ಮರಾಜಾದಿಗಳಿಗೆ 6, 7, 8 ವರ್ಷ ಆಗೋಯಿತು. ಅರ್ಜುನ ಬರಲೇ ಇಲ್ವಲ್ಲ ಅಂತ ತುಂಬ ಆತಂಕವಾಗಿದೆ. ಅರ್ಜುನ ಬರಲಿಲ್ಲ ಅಂತ ತುಂಬ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಈ ದೇವೇಂದ್ರ ಯೋಚನೆಯನ್ನು ಮಾಡಿಬಿಟ್ಟು ಭೂಲೋಕಕ್ಕೆ ರೋಮಶ ಮಹಾಮುನಿಗಳನ್ನು ಕಳಿಸ್ಕೊಡ್ತಾನೆ. ದೇವಲೋಕದ ಗಣನೆ ಇದೆಯಲ್ಲ, ಅರ್ಜುನ ಅಲ್ಲೊಂದು 4-5 ದಿನ ಇರ್ತಾನೆ. ಆದರೆ ಮನುಷ್ಯ ಲೋಕದಲ್ಲಿ ಅದು 7-8 ವರ್ಷಗಳೇ ಆಗೋಗ್ಬಿಡುತ್ತೆ. ಈ ಗಣನೆಗಳು ಹೀಗೆ ಇರ್ತಕ್ಕಂಥದ್ದು. ಸ್ವಾರಸ್ಯ ಅಂತಂದರೆ ತಮಾಷೆಯಾಗಿ ಹೇಳ್ತೀನಿ, ಭೂಲೋಕದಲ್ಲಿ ನಾವು 1 ವರ್ಷ ಅಂತ ಹೇಳ್ತೀವಿ ಭೂಮಿಯಲ್ಲಿ. ಅದೇ ಗುರುಗ್ರಹಕ್ಕೆ ಹೋದರೆ ಅದು 1 ತಿಂಗಳಾಗಿರುತ್ತೆ. ಶನಿ ಗ್ರಹಕ್ಕೆ ಹೋದರೆ 12 ದಿನ ಆಗಿರುತ್ತೆ. ಅದೇ ಬುಧ ಗ್ರಹಕ್ಕೆ ಹೋದರೆ 12 ದಿನವೋ ಏನೋ ಆಗುತ್ತೆ. ಅಥವಾ ಭೂಮಿಯ 1 ವರ್ಷ, ಬುಧನಲ್ಲಿ 4 ವರ್ಷ ಆಗುತ್ತೆ. ಹೀಗೆ ವ್ಯತ್ಯಾಸಗಳಿರುತ್ತೆ. ಹಾಗೆ ದೇವಲೋಕ ಅಷ್ಟು ದೂರದಲ್ಲಿರೋದ್ರಿಂದ ಗಣನೆಯಲ್ಲಿ, ಕಾಲಗಣನೆಯಲ್ಲಿ ವ್ಯತ್ಯಾಸವಿದೆ. ಪಾಂಡವರಿಗೆ ಹೋಗಿ ವರ್ತಮಾನವನ್ನು ಕೊಡು, ಅರ್ಜುನ ಇನ್ನೂ 4-5 ದಿನ ಇರ್ತಾನೆ ಅಂತ ರೋಮಶನಿಗೆ ಹೇಳಿದ್ದಾರೆ. ರೋಮವಂಶ ಮಹಾಮುನಿಗಳು ಬಂದುಬಿಟ್ಟು ಧರ್ಮರಾಜನಿಗೆ ಅರ್ಜುನನ ಯೋಗಕ್ಷೇಮನ್ನೆಲ್ಲ ಹೇಳಿದರು. ಹೇಳಿದಾಗ ಧರ್ಮರಾಜ ಅಂದ, ಸ್ವಾಮಿ ಇವತ್ತು ಬಂದಿದ್ದೀರಿ, ನೀವು ತುಂಬ ಸಂತೋಷವಾಯಿತು. ಅರ್ಜುನನ ಮಾತನ್ನು ಕೂಡ ಹೇಳೋಕ್ಕೆ ಬಂದಿದ್ದೀರಿ, ಸಂತೋಷವಾಗಿದೆ. ಆದರೆ ಇಂಥ ಸಮಯದಲ್ಲಿ ಬಂದುಬಿಟ್ಟಿದ್ದೀರಲ್ಲ ಸ್ವಾಮಿ, ನಾನು ಅರಣ್ಯವಾಸದಲ್ಲಿದ್ದೇನೆ, ಇಲ್ಲೇನೂ ಉಪಚಾರ ಮಾಡೋಕ್ಕಿಲ್ಲ, ನಾನು ಸರ್ವಸ್ವವನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಪರದೇಶಿ ಆಗಿಬಿಟ್ಟಿದ್ದೀನಿ, ಎಲ್ಲವನ್ನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಸ್ವಾಮಿ ನಾನು ಅಂತ ಬಹಳ ದೀನನಾಗಿ ಹೇಳ್ತಾ ಇದ್ದಾನೆ. ಅವನ ಮಾತನ್ನು ಕೇಳಿಬಿಟ್ಟು ರೋಮಶರು ಹೇಳಿದರು, ಮಹಾರಾಜ ಯಾವತ್ತೂ ಹಾಗೆ ಅಂದ್ಕೋಬೇಡಪ್ಪ, ನೀನು ಸರ್ವಸ್ವವನ್ನು ಕಳ್ಕೊಂಡವನಲ್ಲ. ಸರ್ವಸ್ವವನ್ನು ಕಳ್ಕೊಂಡೋದು ಅಂದರೆ ಏನು ಅಂದಬೇಕಾದ್ರೆ ಒಬ್ಬ ಮಹಾನ್ ಕಥೆಯನ್ನು ಹೇಳ್ತೀನಿ ಕೇಳು. ಸರ್ವಸ್ವವನ್ನು ಕಳ್ಕೊಂಡವನು ಅವನೊಬ್ಬನೇ, ಇನ್ನು ಉಳಿದವರಿಗೆಲ್ಲ ಎಲ್ಲರೂ ಎಲ್ಲವನ್ನೂ ಕಳ್ಕೊಂಡೆ ಅಂತ ಮಾತಿಗೆ ಹೇಳ್ತಾರೆ ಅಷ್ಟೇ. ಮಾತಿಗೆ ಹೇಳ್ತಾರೆ ಎಲ್ಲವನ್ನೂ ಕಳ್ಕೊಂಡೆ ಅಂತ, ಆದರೆ ಖಂಡಿತವಾಗಿ ಎಲ್ಲವನ್ನೂ ಕಳ್ಕೊಂಡಿಲ್ಲಪ್ಪ. ನಿನಗೆ ತಾಯಿ ಇದ್ದಾರೆ, ಪಕ್ಕದಲ್ಲಿ ಹೆಂಡತಿ ಇದ್ದಾಳೆ, 4 ಜನ ತಮ್ಮಂದಿರು ಇದೆ ಜೊತೆಯಲ್ಲಿದ್ದಾರೆ, ಧೌಮ್ಯರಂತಹ ಪುರೋಹಿತರಿದ್ದಾರೆ, ಪರಿಚಾರ ವರ್ಗದವರಿದ್ದಾರೆ, ಪುರಜನರಿದ್ದಾರೆ, ಪರಿಜನರಿದ್ದಾರೆ, ಅನೇಕ ಜನ ಇದ್ದಾರೆ, ಅನೇಕ ರಾಜರು ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ರಕ್ಷಣೆಯನ್ನು ಹೊತ್ಕೊಂಡಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ನಿನ್ನ ಪಕ್ಷದಲ್ಲಿ ಜೊತೆಯಲ್ಲಿದ್ದಾನೆ. ಏನು ಕಳ್ಕೊಂಡಿದ್ದೀಯಾ ನೀನು? ನಾವು ಯಾವಾಗಲೂ ಯೋಚನೆ ಮಾಡಬೇಕಾದ್ರೆ, ದುಃಖದಲ್ಲಿರಬೇಕಾದ್ರೆ ನಮಗಿಂತ ಹೆಚ್ಚು ದುಃಖದಲ್ಲಿರೋರು ಯಾರೋ ಅವರನ್ನು ನೋಡಿ ಸಮಾಧಾನ ಮಾಡ್ಕೋಬೇಕು. ಸಂತೋಷದಲ್ಲಿರಬೇಕಾದ್ರೆ ನಮಗಿಂತ ಜಾಸ್ತಿ ಸಂತೋಷದಲ್ಲಿರ್ತಕ್ಕಂಥವ್ರನ್ನ ನೋಡಿಬಿಟ್ಟು ನಾವು ಒಂದು ಸಂತೋಷವನ್ನು ಒಂದು ಹದಕ್ಕೆ ತಂದುಕೋಬೇಕು. ಇದು ಲೋಕದ ರೂಢಿಯಪ್ಪ. ನೋಡು ಹೇಳ್ತೀನಿ ಕೇಳು. ನಳಮಹಾರಾಜ ಅಂತ ಒಬ್ಬ ಇದ್ದ, ಅವನು ಸರ್ವಸ್ವವನ್ನು ಕಳ್ಕೊಂಡ ಅಂತ. ಆಗ ಧರ್ಮರಾಜ ಕೇಳಿದ, ಸ್ವಾಮಿ ಅವನ ಕಥೆಯನ್ನು ಹೇಳಿ ನನಗೆ ಅಂತ. ಆಗ ನಳನ ಕಥೆಯನ್ನು ವಿಸ್ತಾರವಾಗಿ ಹೇಳ್ತಾರೆ. ನಳಮಹಾರಾಜ ನಿಷಧದೇಶದ ರಾಜನಾಗಿದ್ದ. ಅವನು ವಿದರ್ಭದ ರಾಜಕುಮಾರಿಯಾಗಿರ್ತಕ್ಕಂತಹ ದಮಯಂತಿಯನ್ನು ಮದುವೆಯಾದ. ಅವಳು ಪರಮಸುಂದರಿ. ಅವಳನ್ನು ಮದುವೆ ಆಗಬೇಕು ಅಂತ ದೇವಲೋಕದ ಜನರೆಲ್ಲ ಬಂದಿದ್ದರು. ಆದರೆ ಅವಳು ನರನನ್ನು
ನಳನನ್ನು ವರಿಸಿದ್ದು. ಅವರಿಬ್ಬರಿಗೂ ಮದುವೆಯಾಯಿತು. ಆ ಮದುವೆ ಸಂದರ್ಭದಲ್ಲಿ ದೇವತೆಗಳು ನಳನನ್ನು ಹೊಗಳ್ತಾ ಇರಬೇಕಾದ್ರೆ ಕಲಿಪುರುಷ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ನಳನಿಗೆ ಪ್ರತೀಕಾರವನ್ನು ಮಾಡಬೇಕು ಅಂತ ಹೊರಟ. ವಿನಾಕಾರಣವಾಗಿ ಇನ್ನೊಬ್ಬರನ್ನು ಹಿಂಸೆ ಕೊಡ್ತಕ್ಕಂಥದ್ದು ದುಷ್ಟತನ. ಅಂತಹ ದುಷ್ಟ ಅವನು ಅದಕ್ಕೋಸ್ಕರವಾಗಿ ಅವನು ಕಾಟವನ್ನು ಕೊಡೋಕ್ಕೋಸ್ಕರವಾಗಿ ನಳಚಕ್ರವರ್ತಿಯ ಆಸ್ಥಾನಕ್ಕೆ ಬಂದ. ಅವನ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಕಾದ. ಆಮೇಲೆ ಅವನ ದಾಯಾದಿಯಾಗಿರ್ತಕ್ಕಂತಹ ಪುಷ್ಕರ ಅನ್ನೋವನ್ನು ಹಿಡಿದುಬಿಟ್ಟು ಅವನಿಂದ ದ್ಯೂತವನ್ನು ಆಡಿಸಿದ. ಜೂಜಿನಲ್ಲಿ ನಳಮಹಾರಾಜ ರಾಜ್ಯ, ಕೋಶ, ಸಂಪತ್ತು, ಸೈನ್ಯ ಎಲ್ಲವನ್ನೂ ಕಳ್ಕೊಂಡ. ಆಗ ಪುಷ್ಕರ ಆ ಕಲಿಪುರುಷನ ಪ್ರಭಾವಕ್ಕೆ ಒಳಗಾದಾಗ ಕಲಿ ಹೇಳಿದಂತೆ, ನೋಡು, ಸರ್ವಸ್ವವನ್ನು ಕೂಡ ಅವನನ್ನು ಕಿತ್ಕೊಂಡು ಅವನನ್ನು ಪರದೇಶಿ ಮಾಡ್ತೀನಿ, ನಿನಗೆಲ್ಲವನ್ನೂ ಕೊಡಿಸ್ತೀನಿ ಅಂತ. ನಳಮಹಾರಾಜ ದ್ಯೂತವನ್ನು ಆಡಿಬಿಟ್ಟು ಕಾಡಿಗೆ ಹೊರಟಿರಬೇಕಾದ್ರೆ ಆ ಕಲಿಪುರುಷ ನೋಡಿದಂತೆ ಮಹಾರಾಜ ಬಟ್ಟೆ ಉಟ್ಕೊಂಡು ಹೋಗ್ತಾ ಇದ್ದಾನೆ. ದಮಯಂತಿ ಬಟ್ಟೆ ಉಟ್ಕೊಂಡಿದ್ದಾಳೆ. ನಳಮಹಾರಾಜನೂ ಕೂಡ ಒಂದು ವಸ್ತ್ರದಲ್ಲಿ ಬಟ್ಟೆ ಉಟ್ಕೊಂಡು ಹೋಗ್ತಾ ಇದ್ದಾನೆ. ಅದು ಉಳಿಸಬಾರ್ದು, ಅವನಿಗೆ ಅದನ್ನು ಉಳಿಸಬಾರ್ದು ಅಂತ ಹೇಳಿಬಿಟ್ಟು ಮಹಾರಾಜನ ಹಿಂದೆಯೇ ಬಂದುಬಿಟ್ಟು ಪಕ್ಷಿಯ ರೂಪದಲ್ಲಿ ಅರಣ್ಯದಲ್ಲಿ ಕಾಣಿಸ್ಕೊಂಡಂತೆ ಕಲಿಪುರುಷ. ಆಗ ನಳಮಹಾರಾಜ ತಿನ್ನೋದಕ್ಕಾಗಿ, ಆಹಾರಕ್ಕಾಗಿ ಆ ಪಕ್ಷಿಯನ್ನಾದರೂ ಹಿಡಿಯೋಣ ಅಂತ ಏನಾದರೂ ಬಲೆ ನೋಡ್ದ, ಸಿಗಲಿಲ್ಲ. ಬಲೆ ಸಿಗದೆ ಇದ್ದಾಗ ತನ್ನ ವಸ್ತ್ರವನ್ನೇ, ಉಟ್ಟಂತಹ ವಸ್ತ್ರವನ್ನೇ ತೆಗೆದುಬಿಟ್ಟು ಆ ಪಕ್ಷಿಗಳ ಮೇಲೆ ಹಾಸಿ ಹಿಡಿತೀನಿ ಅಂತ ಹೋದಂತೆ. ಆಗ ಆ ಪಕ್ಷಿಗಳು, 2 ಜೋಡಿ ಪಕ್ಷಿ ಅದು ಆ ವಸ್ತ್ರವನ್ನು ಹಾರಿಸ್ಕೊಂಡು ಹೋಗ್ಬಿಡ್ತು. ನಳಮಹಾರಾಜ ವಿವಸ್ತ್ರನಾಗಿ ನಿಂತ್ಕೊಂಡಿದ್ದಾನೆ. ಆಗ ಮೇಲಕ್ಕೆ ಹೋಗಿಬಿಟ್ಟು ಆ ಪಕ್ಷಿಗಳು ಹೇಳ್ತಂತೆ, ಮಹಾರಾಜ, ನಿನ್ನ ಸರ್ವಸ್ವವನ್ನು ದೋಚಿಸಿ ಕೊಡ್ತೀನಿ ಅಂತ ಹೇಳಿದ್ದೆ, ಆದರೆ ಬಟ್ಟೆ ಉಟ್ಕೊಂಡು ಹೋಗಿದ್ದನ್ನು ನೋಡಿದ್ವಿ, ಅದಕ್ಕೋಸ್ಕರ ನಿನ್ನ ಬಟ್ಟೆ ಕಿತ್ಕೊಳ್ಳೋಕೆ ಬಂದಿದ್ದೀವಿ ನಾವು. ಆ ದ್ಯೂತ ಆಡಿನಲ್ಲ, ಆ ಪಗಡೆಗಳೇ ನಾವು ಅಂತ ಹೇಳಿದ್ವಿ, ಇದು ದಾಳೆಗಳು ನಾವು ಅಂತ ಹೇಳಿದ್ವಂತೆ. ಆ ಪಕ್ಷಿಗಳು ಅದು ಹಾರಿಸ್ಕೊಂಡು ಹೋಗ್ಬಿಡ್ತು ಇದನ್ನು. ನಳಮಹಾರಾಜ ರಾಜ್ಯವನ್ನು ಕಳ್ಕೊಂಡ, ಕೋಶವನ್ನು ಕಳ್ಕೊಂಡ, ಉಟ್ಟ ಬಟ್ಟೆಯನ್ನು ಕೂಡ ಕಳ್ಕೊಂಡ. ಆಮೇಲೆ ಹೆಂಡತಿಯ ಜೊತೆಯಲ್ಲಿ ಕಾಡಿನಲ್ಲಿ ಕಷ್ಟಪಡ್ತಾ ಸ್ವಲ್ಪ ದಿನ ಇದ್ದ. ಆಗ ಅನ್ನಿಸ್ತು, ಈ ದಮಯಂತಿ ನನ್ನ ಜೊತೆಯಲ್ಲೇ ಇದ್ದರೆ ಖಂಡಿತ ಎಲ್ಲಿಗೂ ಹೋಗೋದಿಲ್ಲ. ಅವಳನ್ನು ಬಿಟ್ಟು ಹೋದರೆ ಅವಳು ಸದ್ಯದಲ್ಲೇ ಅವಳ ತವರು ಮನೆಗೆ ಸೇರಿಕೊಳ್ತಾಳೆ, ವಿದರ್ಭ ದೇಶಕ್ಕೆ ಹೋಗ್ತಾಳೆ, ಅವಳಾದರೂ ಸುಖವಾಗಿರಲಿ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ನಳಮಹಾರಾಜ ರಾತ್ರಿ ಹೊತ್ತು ಹೆಂಡತಿ ಮಲಗಿರಬೇಕಾದ್ರೆ ಅವಳ ಅರ್ಧ ಸೀರೆಯನ್ನು ತಾನು ಇಟ್ಕೊಂಡಿದ್ದಾನೆ. ಅನಂತರದಲ್ಲಿ ರಾತ್ರಿ ಮಲಗಿರಬೇಕಾದ್ರೆ ಅವಳನ್ನು ಬಿಟ್ಬಿಟ್ಟು ನಳಮಹಾರಾಜ ಅಲ್ಲಿಂದ ಹೊರಟಿದ್ದಾನೆ. ಕೇಳು ಕುಂತಿ ತನಯ ನಿಷಧಂದ್ರಪಾಲನಿತ್ತಲು ಮರೆದು ಮಲಗಿದ ಬಾಲಕಿಯ ಬಿಟ್ಟು ಅಡವಿಯ ನಿಹೊರಬಂಟನಾವನವ ಕಾಲವಾವನ ಕೀಲು ಮಾಡದು ಶೂಲಪಾಣಿಯ ಬಲ್ಲ ಕಾಲವಾವನ ಕೀಲು ಮಾಡದು ಶೂಲಪಾಣಿಯ ಬಲ್ಲ ನಳಭೂಪಾಲಕನ ವಿಧಿಯೇನೆಂಬೆನು ನಳಭೂಪಾಲಕನ ವಿಧಿಯೇನೆಂಬೆನು ಬಂದ ನಡವಿಯಲೇ ಭಾಮಿನಿ ಷಟ್ಪದಿಯಲ್ಲಿರ್ತಕ್ಕಂತಹ ಈ ಕಾವ್ಯವನ್ನು ಕನ್ನಡದಲ್ಲಿ ಕನಕದಾಸರು ಬರೆದಿದ್ದಾರೆ. ಬಹಳ ಸರಳವಾಗಿರ್ತಕ್ಕಂತಹ ಕನ್ನಡ. ಎಷ್ಟು ಸರಳ ಅಂತಂದರೆ, ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ. ಬಾಳೆಹಣ್ಣನ್ನು ಸುಲಿದ್ರೆ ಹೇಗೆ ಬಾಯಿಗೆ ಹಾಕ್ಕೊಂಡ್ರೆ ತತ್ಕ್ಷಣವೇ ರುಚಿಯಾಗಿ ಆಗುತ್ತೋ ಹಾಗೆ ಈ ಕಾವ್ಯ ಬಹಳ ಸರಳವಾಗಿರ್ತಕ್ಕಂತಹ ಕಾವ್ಯ ಅಂಥೇಳಿ ಹೋಗ್ಬಿಡ್ತಾರೆ. ಹೇಳ್ತಾ ಇದ್ದಾನೆ ಆ ರೋಮಶ ಮಹಾಮುನಿಗಳು ಮಹಾರಾಜನಿಗೆ, ಧರ್ಮರಾಜ ಕೇಳಪ್ಪ, ನಿಷಧ ಮಹಾರಾಜ ನಳ
ಮಲಗಿರ್ತಕ್ಕಂತಹ ಹೆಂಡತಿಯನ್ನು ಕಾಡಿನಲ್ಲಿ ಬಿಟ್ಬಿಟ್ಟು ಅಲ್ಲಿಂದ ದೂರಕ್ಕೆ ಹೊರಟು ಹೋಗಿದ್ದಾನೆ. ದೂರಕ್ಕೆ ಹೋಗಿ ಯೋಚನೆ ಮಾಡ್ತಾ ಇದ್ದಾನೆ. ಆ ಚಕ್ರವರ್ತಿ ಒಬ್ಬಳು ತನ್ನನ್ನು ನಂಬಿಕೊಂಡು ಬಂದಿರತಕ್ಕಂತಹ ಹೆಂಡತಿಯನ್ನು ಮಲಗಿರಬೇಕಾದ್ರೆ ಬಿಟ್ಬಿಟ್ಟು ಓಡಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೇಗಾದರೂ ಅವಳು ತನ್ನ ತವರು ಮನೆಗೆ ಹೋಗಲಿ, ಅಲ್ಲಾದರೂ ಸುಖವಾಗಿರಲಿ, ಅವಳು ನನ್ನ ಭಾಗ್ಯ ಇದು, ನಾನು ಕಾಡಿನಲ್ಲಿ ಅಲಿಬೇಕು, ಆದರೆ ಅವಳು ಯಾಕೆ ಕಷ್ಟಪಡಬೇಕು ಅಂತ ಹೇಳಿಬಿಟ್ಟು ಅವಳನ್ನು ಬಿಟ್ಬಿಟ್ಟು ಹೊರಟಿಯಾನೆ. ಕವಿ ಹೇಳ್ತಿಯಾನೆ, ಕಾಲವಾವನ ಕೀಳು ಮಾಡದು ಶೂಲಪಾಣಿಯೇ ಬಲ್ಲ ಅಂತ. ಎಂಥವನು ಯಾವ ಗತಿಗೆ ಬಂದುಬಿಟ್ಟ ನಳಚಕ್ರವರ್ತಿ, ಅಂತಹ ದೊಡ್ಡ ಚಕ್ರೇಶ್ವರನಾಗಿರ್ತಕ್ಕಂಥವನು, ಪರಮಧಾರ್ಮಿಕ, ಪರಮ ಸುಂದರ, ಪರಮ ತೇಜಸ್ವಿ, ಪರಮಶೂರ ಅಂಥವನು ಇವತ್ತು ಹೆಂಡತಿಯನ್ನು ಸಾಕೋಕ್ಕಾಗ್ದೇನೆ ಅವಳನ್ನು ಬಿಟ್ಬಿಟ್ಟು ಹೊರಟು ಓಡಿ ಹೋಗ್ತಾ ಇದ್ದಾನೆ. ಅವನ ವಿಧಿ ಏನು ಅಂತ ಹೇಳಲಿ ಅಂತ ಕವಿ ಬಹಳ ಸಂಕಟವನ್ನು ಪಡ್ತಾ ಹೇಳ್ತಾ ಇದ್ದಾನೆ. ಮನೆಗೆ ದೂರಕ್ಕೆ ಬಂದಿರತಕ್ಕಂತಹ ನಳಮಹಾರಾಜನಿಗೆ ಹೆಂಡತಿ ಏನಾಗಿರಬಹುದು, ಇಷ್ಟೊತ್ತಿಗೆ ಎದ್ದಿರಬಹುದಾ ಅಂತ ಅವಳ ಬಗ್ಗೆ ಯೋಚನೆ ಶುರುವಾಯಿತು. ವನಿತೆ ಮಲಗಿಗಳು ಅಧೈರ್ಯದಿ ನೆನೆವಳೋ ದೈವವನು, ವನಿತೆ ಮಲಗಿಗಳೋ ಅಧೈರ್ಯದಿ ನೆನೆವಳೋ ದೈವವನು, ನಿದ್ರೆಯ ಕನಸ ಕಂಡೇಳುವಳೋ ಕಾಣದೆ ಕಲವಗಂಬಲಿಸಿ, ಕನಲಿ ವಿಧಿಯನು ಬೈವಳೋ ಕಂಬನಿಯ ಸುರಿವಳೋ ಶೋಕದಲ್ಲಿ, ಕನಲಿ ವಿಧಿಯನು ಬೈವಳೋ ಕಂಬನಿಯ ಸುರಿವಳೋ ಶೋಕದಲ್ಲಿ, ನಿಜತನುವ ಬಿಡುವಳೋ ಕಾಂತೆ, ನಿಜತನುವ ಬಿಡುವಳೋ ಕಾಂತೆಯಂತಿಗಳೆನುತ ನಡೆ ಹೆಂಡತಿಯನ್ನು ಬಿಟ್ಟು ದೂರ ಬಂದಿದ್ದಾನೆ. ನಳಮಹಾರಾಜನ ಚಿತ್ತವೃತ್ತಿ ಏನಾಗಿತ್ತು ಅಂತ ಕವಿ ಬಹಳ ಸೊಗಸಾಗಿ ವಿವರಿಸ್ತಾರೆ. ನಳ ಏನು ಯೋಚನೆ ಮಾಡ್ದ ಅಂತ. ವನಿತೆ ಮಲಗಿಹಳೋ ಅಧೈರ್ಯದಿ ನೆನೆವಳೋ ದೈವವನು, ಎಲ್ಲರೂ ಹಾಗೆ ತಾನೇ ಮಾಡೋದು. ಹೇಗೆ ಮಾಡಬಹುದು ಅಂದರೆ, ಅವಳು ಈಗ ಎದ್ದಿರಬಹುದು, ಮಲಗಿರ್ತಕ್ಕಂಥವಳು ಎದ್ದು ಕೂತ ಮೇಲೆ ಸುತ್ತಲೂ ನೋಡ್ತಾಳೆ, ನಾನಿಲ್ಲ ಅಂತ ಗೊತ್ತಾಗುತ್ತೆ, ಭಯವಾಗುತ್ತೆ ಅವಳಿಗೆ. ಆಗ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಬಹುದು, ಅಥವಾ ನಿದ್ದೆಯಲ್ಲೇನಾದರೂ ಕನಸು ಕಂಡುಬಿಟ್ಟು ಬೆಚ್ಚಿ ಎದ್ದಳು, ನನ್ನನ್ನು ನೋಡದೆ ಎಷ್ಟು ಹಂಬಲಿಸ್ತಾ ಇದ್ದಾಳೋ, ಎಷ್ಟು ಸಂಕಟ ಪಡ್ತಾ ಇದ್ದಾಳೋ, ಜೊತೆಗೆ ವಿಧಿಯನ್ನು ಏನೇನು ಅಂತ ಬೈತಾಳೋ. ನಾನು ಬಿಟ್ಟು ಬಂದವನು ನಾನು, ಆದರೆ ನನ್ನ ದುರ್ವಿಧಿಯಿಂದ ತನ್ನನ್ನು ಬೈಕೋತಾಳೆ. ಸ್ವಭಾವತಃ ನನ್ನನ್ನು ಬೈಬೇಕು, ಆದರೆ ಅವಳು ಸಾಧ್ವಿ, ಆದ್ದರಿಂದ ನನ್ನನ್ನು ಬೈಯೋದಿಲ್ಲ, ಅದಕ್ಕೆ ಬದಲು ತನ್ನ ವಿಧಿಯನ್ನು ದುರ್ವಿಧಿಯನ್ನು ಬೈಕೋತಾಳೆ, ಮಾಡ್ತಾ ಇರಬಹುದೇ ಅಂತ ಹೇಳಿ ಶೋಕದಲ್ಲಿ ನಿಜತನುವ ಬಿಡುವಳು. ಕೊನೆಗಿರ್ತಕ್ಕಂಥದ್ದು ಅವಳು ಇನ್ನೇನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಅನಿಸಿದರೆ ಸಾಯ್ತೀನಿ ಅಂತ ತೀರ್ಮಾನ ಮಾಡಬಹುದು. ಸತ್ತೇ ಹೋಗ್ಬಿಡ್ತಾಳ, ನಾನು ಬಿಟ್ಟು ಬಂದದ್ರಿಂದ ಅವಳು ಜೀವನ್ನೇ ಕಳ್ಕೊಂಡ್ಬಿಡ್ತಾಳ, ಅಥವಾ ನಾನು ಯೋಚನೆ ಮಾಡಿದ ಹಾಗೇನೆ ಅವಳು ತವ್ರ ಮನೆ ಕಡೆಗೆ ಏನಾದರೂ ಹೋಗ್ತಾಳ ಅಂತ ಮಹಾರಾಜ ಅವಳನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾನೆ. ಯೋಚನೆ ಮಾಡ್ತಾ ಮಾಡ್ತಾ ತನ್ನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ ನಳಮಹಾರಾಜ. ಸುತರ ಪರರೆಡೆಗಿತ್ತು ನಂಬಿದ ಸತಿಯ ತಂದು, ಅಡವಿಯಲಿ ಮಲಗಿಸಿ ಮತಿ ವಿಗಳನಾದನು, ಪುರಾಕೃತ ಕರ್ಮ ಫಲವೈಸೆ ಕ್ಷಿತಿಯೊಳಾರುಂಟೆಂದವನು, ನಿಜ ಸತಿಗೆ ತಪ್ಪಿದ ಬಾಹಿರನು,
ಕ್ಷಿತಿಯೊಳಾರುಂಟೆನ್ನಬಲು ನಿಜ ಸತಿಗೆ ತಪ್ಪಿದ ಬಾಹಿರನು ಎಂದು ಅತಿಶಯದ ಶೋಕದಲ್ಲಿ ನಡೆದನು ಶಿವ ಶಿವ ಎನ್ನುತ್ತ ರಾಜ್ಯಕೋಶಗಳನ್ನು ಕಳ್ಕೊಂಡೆ. 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ನಾವು ಕಾಡು ಪಾಲಾದ್ವಿ ಅಂತ ಗೊತ್ತಾದಾಗ ವಿದರ್ಭದ ರಾಜ ನಮ್ಮ ಮಾವ ಬಂದುಬಿಟ್ಟು ಮಕ್ಕಳನ್ನ ಎಲ್ಲಪ್ಪ ಕರ್ಕೊಂಡು ಹೋಗ್ತೀಯಾ, ನಮ್ಮ ಮನೇಲಿ ಬಿಡು, ನಾವು ನೋಡ್ಕೋತೀವಿ, ನೀನು ಹೋಗ್ಬಾ ಅಂತಂದರು. ಇಲ್ಲಿ ಪಗಡೆ ಆಡ್ತಕ್ಕಂತಹ ಸಂದರ್ಭದಲ್ಲಿ ಪಾಂಡವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ನಿಯಮ ಇತ್ತು. ಆದರೆ ನಳನಿಗೆ ಅವೆಲ್ಲ ಇಲ್ಲ. ರಾಜ್ಯವನ್ನು ಕರ್ಕೊಂಡಿದ್ದಾನೆ, ಹೋಗಿದ್ದಾನೆ. ಈಗ ಹೊರಗಡೆ ಬಂದುಬಿಟ್ಟು ಸೈನ್ಯವನ್ನು ಸೇರಿಸ್ಕೊಂಡು ಆಮೇಲೆ ಪುನಃ ರಾಜ್ಯವನ್ನು ಸಂಪಾದನೆ ಮಾಡ್ಕೋಬೇಕು. ಅದೇ ರಾಜ್ಯವನ್ನು ಅಥವಾ ಬೇರೆ ರಾಜ್ಯವನ್ನು ಕಟ್ಟಬೇಕು. ಇಷ್ಟು ಕೆಲಸ ಇರ್ತಕ್ಕಂಥದ್ದು ನಳನಿಗೆ. ಅದಕ್ಕೋಸ್ಕರ ಮಕ್ಕಳಿದ್ರೆ ಕಷ್ಟ ಅಂತ ಮಕ್ಕಳನ್ನು ಅವ್ರ ತಂದೆ ಕರ್ಕೊಂಡು ಹೋದರು, ಮಾತಾಮಹ ಕರ್ಕೊಂಡು ಹೋದರು. ಆಗ ದಮಯಂತಿಗೂ ಹೇಳ್ದ, ಹೋಗು, ನೀನು ಹೋಗು ಅಂತ. ಅವಳು ಒಪ್ಪಲಿಲ್ಲ. ಸಾಧ್ವಿ, ನಾನು ಗಂಡನನ್ನು ಬಿಟ್ಟು ಇರೋಲ್ಲ ಅಂತಂದ್ಲು. ತನ್ನ ಜೊತೆಯಲ್ಲೇ ಬಂದಳು. ಮಕ್ಕಳನ್ನು ಪರದೇಶಿಗಳನ್ನಾಗಿ ಬೇರೆಯವರಿಗೆ ಕೊಟ್ಟು ಬಂದೆ. ಅಡವಿಗೆ ಬಂದಿರ್ತಕ್ಕಂತಹ ನನ್ನನ್ನೇ ನೆಚ್ಕೊಂಡು ಬಂದಿರತಕ್ಕಂತಹ ಮಡದಿಯನ್ನು ರಾತ್ರಿ ಹೊತ್ತಿನಲ್ಲಿ ಅರ್ಧ ಸೀರೆಯನ್ನು ತಗೊಂಡು ಉಟ್ಟ ಬಟ್ಟೆಯಲ್ಲಿ ಅವಳನ್ನು ಅಲ್ಲಿ ಬಿಟ್ಟುಬಿಟ್ಟು ಮನೆಗೆ ಹೋಗ್ತಾಳೆ, ಹೇಗೋ ಸೇರ್ಕೋತಾಳೆ ಅಂತ ಅಂದ್ಕೊಂಡು ಬಂದಲ್ಲ. ಏನು ಹುಚ್ಚತನ ಮಾಡಿಬಿಟ್ಟೆ ನಾನು, ಹೀಗೆ ಮಾಡಬಹುದೇ, ಇಂಥ ಅನ್ಯಾಯವನ್ನು ಮಾಡಿದ್ನಲ್ಲ, ನಂಬಿದ ಸತಿಗೆ ಮೋಸವನ್ನು ಮಾಡಿದ್ನಲ್ಲ ಅಂತ ಹೇಳ್ತಾ ಪುರಾಕೃತ ಪುಣ್ಯ ವಹಿಸಲೇ ಅಂತಾನೆ. ಎಲ್ಲದಕ್ಕೂ ಕಾರಣ ಯಾವುದು ಅಂದರೆ ನಮ್ಮ ಭಾರತೀಯ ಮನಸ್ಸು ಯಾವಾಗಲೂ ಹೇಳೋದು ಒಂದೇ, ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಕರ್ಮ ಈಗ ಅನುಭವಿಸ್ಬೇಕು. ಅದಕ್ಕೆ ಪ್ರಾಕೃತ ಕರ್ಮವನ್ನು ಮೀರೋದಕ್ಕೆ ಯಾರಿಗೂ ಆಗೋದಿಲ್ಲ. ನಮ್ಮ ಹಣೆ ಬರಹ ಅದನ್ನು ಅನುಭವಿಸಲೇಬೇಕು ಅಂತ. ಈ ನನ್ನಂಥವನು ಜಗತ್ತಿನಲ್ಲಿ ಯಾರಿದ್ದಾನೆ ಅಂತ ನಳಮಹಾರಾಜ ಚಿಂತೆಯನ್ನು ಬರ್ತಾ ಇದ್ದಾನಂತೆ. ಇಂತಹ ನಿಜ ಸತಿಗೆ ತಪ್ಪಿದ ಬಾಹಿರನು ಅಂತ. ನಿಜವಾಗಿಯೂ ಕೂಡ ಹೆಂಡತಿ ಅಷ್ಟೆಲ್ಲ ಹತ್ತಿರಕ್ಕೆ ಬಂದ ಮೇಲೆ, ಕಷ್ಟದಿಂದ ಜೊತೆಯಲ್ಲಿ ಕರ್ಕೊಂಡು ಬಂದ ಮೇಲೆ ಅವಳನ್ನು ಕೊನೆವರೆಗೆ ನೋಡ್ಕೋಬೇಕಾಗಿತ್ತು. ಇಲ್ಲ, ಅವನು ಸರಿಯಾದಂತಹ ಅವ್ರ ತವ್ರ ಮನೆಗೆ ಬಿಟ್ಟು ಬರಬೇಕಾಗಿತ್ತು. ಅದೆಲ್ಲ ಬಿಟ್ಟು ರಾತ್ರೋರಾತ್ರಿ ಎದ್ದು ಬಂದುಬಿಟ್ನಲ್ಲ, ಯಾವ ಕ್ರೂರ ಮೃಗಗಳಿಗೆ ತುತ್ತಾಗ್ತಾಳೋ ಏನಾಗ್ತಾಳೋ ಅಂತ ಯೋಚನೆ ಮಾಡದೆ ಬಿಟ್ಟು ಬಂದಲ್ಲ ಅಂತ ಹೇಳಿಬಿಟ್ಟು ಅತಿಶಯದ ಶೋಕದಲ್ಲಿ ನಳಮಹಾರಾಜ ಅಳ್ತಾ ಇದ್ದಾನೆ. ನಮ್ಮ ಈ ಕವಿಯ ನಳಚರಿತ್ರೆ ಕಾವ್ಯವನ್ನು, ಕನಕದಾಸರ ಕಾವ್ಯವನ್ನು ಓದ್ತಿದ್ದಾಗೇ ನಮಗೆ ಪದೇ ಪದೇ ಕುಮಾರವ್ಯಾಸನ ಭಾರತ ನೆನಪಾಗುತ್ತೆ. ಇದೇ ಪ್ರಸಂಗಗಳಲ್ಲಿ ಇಂಥದೇ ಪದ್ಯವನ್ನು ಕುಮಾರವ್ಯಾಸ ಬರೆದಿದ್ದಾನೆ. ನಮ್ಮ ನಳಚರಿತ್ರೆಕಾರರು ಕನಕದಾಸರು ಕೂಡ ಕುಮಾರವ್ಯಾಸನಿಂದ ಪ್ರಭಾವಿತರಾಗಿದ್ದಾರೆ. ಹಾಗಾಗಿ ಅವರು ಅಲ್ಲಿಂದ ಹಾಗೆ ಯಥಾವತ್ತಾಗಿಯೇ ಅನೇಕ ಪದಗಳನ್ನು, ಸಾಲುಗಳನ್ನು ತಗೊಂಡು ಕಾವ್ಯ ರಚನೆಯನ್ನು ಮಾಡಿದ್ದಾರೆ. ನಮಗೆ ಮತ್ತೆ ಮತ್ತೆ ಕುಮಾರವ್ಯಾಸ ನೆನಪಾಗ್ತಾನೆ. ಲೋಕದೊಳಗೆ ಅಗ್ಗಳೆಯ ಮಹಿಪರನೇಕರು, ಲೋಕದೊಳಗೆ ಅಗ್ಗಳೆಯ ಮಹಿಪರನೇಕರು, ಅವರೊಳಗೆ ಆರನೊಲ್ಲದೆ ನೂಕಿ ತನ್ನನೆ ಒಲಿದು ಕೈ ಕೊಂಡಳು ಸರೋಜಮುಖಿ. ಆಕೆಯಗಲಿದ ಪಾತಕನು ತಾನೇಗೆ ಧರೆಯೊಳು, ಆಕೆಯಗಲಿದ ಪಾತಕನು ತಾನೇಗೆ ಧರೆಯೊಳು. ಶಿವ 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 ಎಂದು ಆ ಕಮಲಲೋಚನೆಗೆ ಮರುಗಿದನು ಅರಸ ಕೇಳದ. ನಳಮಹಾರಾಜ ದಮಯಂತಿ ತನ್ನಲ್ಲಿ ಇಟ್ಟಿರ್ತಕ್ಕಂತಹ ಪ್ರೇಮವನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾನೆ. ಒಂದು ಹಂಸಪಕ್ಷಿ ನಳಮಹಾರಾಜನನ್ನು
ಅವನು ಹಿಡಿದಾಗ ಹೇಳ್ತು, ಮಹಾರಾಜ ನಿನಗೆ ಉಪಕಾರವನ್ನು ಮಾಡ್ತೇನೆ. ನಿನಗೆ ಅನುರೂಪಳಾಗಿರ್ತಕ್ಕಂತಹ ದಮಯಂತಿ ಅಂತ ವಿದರ್ಭ ದೇಶದ ರಾಜಕುಮಾರಿ ಇದ್ದಾಳೆ. ನೀನು ಸುಂದರ, ಅವಳು ಪರಮಸುಂದರಿ, ನೀವಿಬ್ಬರು ಜೋಡಿಯಾದರೆ ಚೆನ್ನಾಗಿರುತ್ತೆ, ನಿನಗೆ ಅವಳೊಂದಿಗೆ ಮದುವೆ ಮಾಡಿಸ್ತೇನೆ ಅಂತ ಹೇಳಿಬಿಟ್ಟು ಆ ಹಂಸಪಕ್ಷಿ ಹೇಳ್ತು. ಅದರಂತೆ ದೌತ್ಯವನ್ನು ವಹಿಸಿಬಿಟ್ಟು ಹೋಗಿ ದಮಯಂತಿಗೆ ಹೇಳ್ತು. ದಮಯಂತಿಗೆ ತನ್ನಲ್ಲಿ ಮೋಹವೂ ಉಂಟಾಯಿತು, ತನಗೂ ಕೂಡ ದಮಯಂತಿಯಲ್ಲಿ ಮೋಹವಾಯಿತು. ಇಬ್ಬರು ಮದುವೆ ಆಗಬೇಕು ಅಂತ ಪರಸ್ಪರ ಮಾತನಾಡಿಕೊಂಡ್ರು. ಎಲ್ಲ ಹಂಸಪಕ್ಷಿ ಮೂಲಕವಾಗಿ ನಡೆದು ಹೋಗಿತ್ತು. ದಮಯಂತಿಯ ಸ್ವಯಂವರವನ್ನು ಘೋಷಣೆ ಮಾಡಿದರು ವಿದರ್ಭ ದೇಶದ ಮಹಾರಾಜ. ಆಗ ದೇವಲೋಕದ ಇಂದ್ರ, ಯಮ ಮತ್ತು ವಾಯು 3 ಜನರು ಕೂಡ ನಾವು ಮದುವೆ ಆಗ್ತೀವಿ ಅಂತ ಬಂದರು. ಅದರಲ್ಲಿ ಪ್ರಧಾನ ಇಂದ್ರ, ನಾನು ಮದುವೆ ಆಗ್ತೀನಿ ಅಂತಂದ. ಜೊತೆಗೆ ಅಗ್ನಿವಾಯುಗಳು ಕೂಡ, ಯಮನೂ ಕೂಡ ಸೇರಿಕೊಂಡ್ರು. ಅವರೆಲ್ಲ ಜೊತೆಯಲ್ಲಿ ಬಂದರು. ಹಾಗೆ ಬರ್ತಿರ್ಬೇಕಾದ್ರೆ ದಾರಿಯಲ್ಲಿ ನಳಮಹಾರಾಜನೂ ಕೂಡ ಅದೇ ಸ್ವಯಂವರಕ್ಕೆ ಹೋಗ್ತಾ ಇದ್ದಾನೆ. ಅವನನ್ನು ಕಂಡು ಹೇಳಿದರು ಅವರು, ನೋಡು ನಳಮಹಾರಾಜ, ಒಂದು ದೌತ್ಯವನ್ನು ಮಾಡಬೇಕಪ್ಪ, ನಾವು ದಮಯಂತಿಯನ್ನು ಮದುವೆ ಆಗಬೇಕು ಅಂತಿದ್ದೀವಿ. ನೀನು ನಮ್ಮ ಪರವಾಗಿ ಹೋಗಿಬಿಟ್ಟು ಮಹೇಂದ್ರ ನಿನ್ನನ್ನು ಇಷ್ಟಪಟ್ಟಿದ್ದಾನೆ, ನೀನು ಮಹೇಂದ್ರನನ್ನು ವರಿಸು ಅಂತ ಹೇಳಿಬಿಟ್ಟು ಹೇಳಬೇಕು ಅಂತ. ನಳಮಹಾರಾಜ ಅದರಂತೆಯೇ ಹೋಗಿ ದಮಯಂತಿಗೆ ಎಲ್ಲವನ್ನೂ ಹೇಳ್ದ. ಆಗ ದಮಯಂತಿ ಹೇಳಿದ್ಲು, ನೀವು ಯಾರು ಸ್ವಾಮಿ ಅಂತ. ನೋಡಿಲ್ವಲ್ಲ, ನೀವು ಯಾರು ಅಂದು. ನಾನು ನಳಮಹಾರಾಜ ಅಂದ. ಸ್ವಾಮಿ, ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂತಿದ್ದೀನಿ, ನೀವು ಇನ್ನೊಬ್ಬರು ದೌತ್ಯವನ್ನು ಹಸ್ಕೊಂಡು ಬಂದಿದ್ದೀರಲ್ಲ ಸ್ವಾಮಿ ಅಂತಂದು. ಅವನು ಹೇಳ್ದ, ಇಲ್ಲ, ದೇವತೆಗಳವರು, ದೇವತಾ ಪುರುಷರು ನಿನ್ನ ಇಷ್ಟಪಡ್ತಾ ಇದ್ದಾರೆ, ನಿನಗೆ ಅಮರತ್ವ ಸಿಗುತ್ತೆ, ನೀನು ಸಂತೋಷವಾಗಿ ಅಲ್ಲಿರಬಹುದು, ನೀನು ಅವರನ್ನೇ ಮದುವೆ ಆಗು ಅಂತ ದಳ ಹೇಳ್ದ. ಆದರೆ ಅವಳು ಒಪ್ಪಲಿಲ್ಲ. ಕೊನೆಗೆ ಸ್ವಯಂವರ ಮಂಟಪಕ್ಕೆ ಅವರೆಲ್ಲ ದೇವತೆಗಳು ಬಂದರು. ಎಲ್ಲ ಸಾಲ ಕೂತಿದ್ದಾರೆ. ನಳನ ಪಕ್ಕದಲ್ಲಿ ದೇವೇಂದ್ರ ನಳನ ರೂಪವನ್ನು ಮಾಡ್ಕೊಂಡು ಬಂದಂತೆ. ದೇವೇಂದ್ರನ ರೂಪವನ್ನು ಮಾಡ್ಕೊಂಡು ಬಂದರೆ ದಮಯಂತಿ ನೋಡೋದಿಲ್ಲ. ಯಮ, ಅಗ್ನಿ, ವಾಯು ಎಲ್ಲರೂ ಕೂಡ ನಳನ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದು ಕೂತ್ಕೊಂಡ್ರಂತೆ. ಅಲ್ಲಿ ನಮ್ಮನ್ನು ಬರೆಸ್ರಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಆದರೂ ಮದುವೆ ಆಗಬೇಕು ಅಂತ. ಅಷ್ಟೆಲ್ಲ ಇದ್ದರೂ ಕೂಡ ದಮಯಂತಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿಬಿಟ್ಟು, ನಳ ಯಾರು ಅಂತ ನನಗೆ ಗೊತ್ತಾಗೋ ಹಾಗೆ ಮಾಡು ತಾಯಿ, ನಾನು ನಳನನ್ನು ವರಿಸಿದ್ದೇನೆ, ನನಗೆ ದೇವೇಂದ್ರ ಬೇಡ, ಇಂದ್ರ ಪದವಿ ಬೇಡ, ಅಮರತ್ವ ಬೇಡ, ನನಗೆ ನಳ ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಸರಸ್ವತಿ ಅನುಗ್ರಹವನ್ನು ಮಾಡಿದ್ದು. ಕೊನೆಗೆ ಅವರೆಲ್ಲರ ರೂಪ ಕಳಿಸ್ಕೊಳ್ತು. ಅವರೆಲ್ಲ ದೇವತೆಗಳಾಗಿ ಕಂಡರು. ನಳನಿಗೆ ಹಾರವನ್ನು ಹಾಕಿದ್ಲು. ಅಷ್ಟು ಪ್ರೀತಿಯಿಂದ ನೀನೇ ಬೇಕು ಅಂತ ಬರೆಸಿರ್ತಕ್ಕಂತಹ ದಮಯಂತಿ ತನ್ನ ಜೊತೆಯಲ್ಲಿ ಅಷ್ಟೊಂದು ಪ್ರೇಮದಿಂದ ಇದ್ದಂಥವಳು, ಅಂಥವಳನ್ನು ಇವತ್ತು ತಗೊಂಬಂದ್ಬಿಟ್ಟು ಹೀಗೆ ಮಾಡಿಬಿಟ್ನಲ್ಲ. ಕಾಡಿನಲ್ಲಿ ಒಬ್ಬಂಟಿಗಳಾಗಿರ್ತಕ್ಕಂಥವಳನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದೀನಲ್ಲ, ಎಂಥ ಪಾಪಿ ನಾನು ಅಂತ ಅವಳು ಕುರಿತು, ಎಂಥ ಆಕೆ ಅಗಲಿದ ಪಾತಕನು ತಾನು ಏಕೆ ಸೆರೆಯುಳು, ನಾನು ಯಾತಕ್ಕೆ ಬದುಕಬೇಕು ಅಂಥ ದಮಯಂತಿಯನ್ನು ಬಿಟ್ಟು ಪ್ರಿಯತಮೆಯನ್ನು ಬಿಟ್ಬಿಟ್ಟು ನಾನು ಯಾತಕ್ಕೆ ಬದುಕಿರಬೇಕು ಅಂತ ಹೇಳಿಬಿಟ್ಟು ಶಿವ ಅಂಥೇಳಿ ಅಳುತ್ತಾ ಇದ್ದಾನೆ ಮಹಾರಾಜ, ನಳಮಹಾರಾಜ ಅಂಥೇಳಿ ಧರ್ಮರಾಜನಿಗೆ ರೋಮಶರು ಹೇಳ್ತಾ ಇದ್ದಾರೆ. ಈ ಪರಿಯೊಳತಿ ಶೋಕದಿಂದ ಪ್ರಲಾಪಿಸುವ ನಳ ನೃಪತಿ ಈ ಪರಿಯೊಳ್ ಅತಿ ಶೋಕದಿಂದ ಪ್ರಲಾಪಿಸುವ ನಳ ನೃಪತಿ ಹೆಚ್ಚಿದ ತಾಪದಲ್ಲಿ ಕಡು ನೊಂದು ಬಳಲು ನಮನದೊಳಗೆ ಶ್ರೀಪತಿಯ ನೆಲೆಗೊಳಿಸಿ ಹೃದಯದ ತಾಪದೊಳು ಬರುತ್ತಿರಲು ಶ್ರೀಪತಿಯ ನೆಲೆಗೊಳಿಸಿ ಹೃದಯದ ತಾಪದೊಳು ಬರುತ್ತಿರಲು ಮುಂದೆ ಸಮೀಪದಲ್ಲಿ ಹುತವಘನ ಮಹಿಮೆಯ ಕಂಡನು ಮುಂದೆ ಸಮೀಪದಲ್ಲಿ ಹುತವಘನ ಮಹಿಮೆಯ ಕಂಡನು ಅವನೀಶ ಕನಕದಾಸರು ಹೆಚ್ಚು ವರ್ಣನೆಯನ್ನು ಮಾಡ್ತಕ್ಕಂತಹ ಕವಿಗಳಲ್ಲ. ಬಹಳ ವೇಗವಾಗಿ ಕಥೆಯನ್ನು ಓಡಿಸ್ಕೊಂಡು ಹೋಗ್ತಕ್ಕಂತಹ ಕಥಾತ್ಮಕವಾಗಿರ್ತಕ್ಕಂತಹ ಚಿತ್ರಣವೇ ಅವರದ್ದು. ವರ್ಣನೆಗಳು ಬಹಳ ಕಡಿಮೆ. ಹಾಗಾಗಿ ಈ ರೀತಿಯಾಗಿ ನಳಮಹಾರಾಜ ದುಃಖ ಪಡ್ತಾ ಇರಬೇಕಾದ್ರೆ, ಬಹಳ ಸಂಕಟ ಪಡ್ತಾ ಇರಬೇಕಾದ್ರೇ
ದಾರಿಯಲ್ಲಿ ಬರ್ತಾ ಇದ್ದಾನಂತೆ ಅವನು. ಹೀಗೆ ಬರ್ತಿರಬೇಕಾದ್ರೆ ಮನಸ್ಸಿನಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ, ಸ್ವಾಮಿ ಅನುಗ್ರಹವನ್ನು ಮಾಡು ಕೇಶವ ಅಂಥೇಳಿ ಆದಿನೆಲೆಯ ಕೇಶವನನ್ನು ಕಾಗಿನೆಲೆಯ ಕೇಶವನನ್ನು ಪ್ರಾರ್ಥನೆ ಮಾಡ್ತಾ ಆ ನಳಮಹಾರಾಜ ಬರ್ತಿರಬೇಕಾದ್ರೆ ಮುಂದೆ ಹತ್ತಿರದಲ್ಲೇನೆ ಭಾರಿ ಆಗಿರ್ತಕ್ಕಂತಹ ಕಾಡುಗಿಚ್ಚಿನ ಒಂದು ಆರ್ಭಟ ಕಾಣಿಸ್ತು. ಕಾಡುಗಿಚ್ಚನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಕನಕದಾಸರು. ಬಿದಿರು ಮೆಳೆದಗದಗಿಸೆ ಬಿದಿರ ಮೆಳೆದಗದಗಿಸೆ ಗನಕ ಬಿದಿರು ಚಟಿ ಚಟಿರೆನಲು ಒರಿಯೊಳು ಕದಳಿಗಳು ಸಿಮಿ ಸಿಮಿಸೆ ತರುಗಳ ನುರುಗಿ ಮೆಳೆಗಳಲ್ಲಿ ಗದಗದಿಸೆ ಗುಹೆಗಳಲ್ಲಿ ಗದಗದಿಸೆ ಗುಹೆಗಳಲ್ಲಿ ಮೃಗತತಿ ಬೆದರಿ ಕಾಯ್ದವು ಪಕ್ಷಿ ಸಂಕುಲವು ದುರಿದವು ಗರಿಸಹಿತ ಬೆಂದು ಆ ವನದ ಮಧ್ಯದಲ್ಲಿ ಕಾಳುಗಿಚ್ಚು ಎದ್ದಿದೆಯಂತೆ, ದೂರದಲ್ಲಿದೆ, ಕಾಣ್ತಾ ಇದೆ ಮಹಾರಾಜನಿಗೆ. ಎಲ್ಲ ಕಡೆಯಿಂದಲೂ ವ್ಯಾಪಿಸ್ಕೊಂಡು ಬರ್ತಾ ಇದೆ ಕಾಡ್ಗಿಚ್ಚು. ಕಾಡ್ಗಿಚ್ಚು ಹತ್ತೋದು ಬಿದಿರು ಬೆಳೆಗಳು ಒಂದಕ್ಕೊಂದು ತಿಕ್ಕಿದಾಗ ಪ್ರಾರಂಭವಾಗೋದು. ಅದಕ್ಕೆ ಮೊದಲಿಗೆ ಅದನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ. ಅದನ್ನು ಬಿದಿರ ಮಳೆ ಧಗೆ ಧಗಿಸಿಯಿಂದ ಬಿದಿರು ಮಳೆಗಳು ಮೊಟ್ಟಿಗೆ ಧಗಧಗ ಅಂತ ಉರಿಯೋದಕ್ಕೆ ಶುರು ಆಗಿದೆಯಂತೆ. ಹಾಗೆ ಹೆಬ್ಬಿದಿರು ಒಂದು ಆ ಗಣ್ಣುಗಳ ಜಾಗದಲ್ಲಿ ಹತ್ಕೊಂಡಾಗ ಚಟ 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 ಅಂತ ಸದ್ದು ಮಾಡ್ತಾ ಇದೆಯಂತೆ. ಧಗಧಗ ಅಂತ ಆ ಶಬ್ದವನ್ನು ಮತ್ತು ಚಟ ಚಟ ಅಂತ ಶಬ್ದವನ್ನು, ಆ ಶಬ್ದದಲ್ಲೇ ಉರಿ ಎಷ್ಟು ತೀಕ್ಷ್ಣ ಅನ್ನೋದು ತೋರಿಸಿದ್ದಾರೆ. ಹಾಗೆ ಉರಿಯಲ್ಲಿರ್ತಕ್ಕಂಥದ್ದು ಜೊತೆಗೆ ಹಸಿಯಾಗಿರ್ತಕ್ಕಂತಹ ಬಾಳೆಯ ಮರಗಳು ಅವೆಲ್ಲವೂ ಕೂಡ ಹಸಿ ಮರಕ್ಕೆ ಹತ್ಕೊಂಡಾಗ ಸಿಮಿ 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 ಅಂತ ಸದ್ದು ಬರುತ್ತೆ. ಆ ಸದ್ದಿನಲ್ಲಿ ಅದು ಉರಿಯೋದಕ್ಕೆ ಶುರು ಮಾಡ್ತು. ಎಲ್ಲ ಕಡೆಯಲ್ಲೂ ಕೂಡ ಕಿಚ್ಚು ಹತ್ಕೊಂಡಿದೆಯಂತೆ. ಗುಹೆಗಳಲ್ಲಿರ್ತಕ್ಕಂತಹ ಪ್ರಾಣಿಗಳೆಲ್ಲ ಹೆದರಿಬಿಟ್ಟು ಓಡಿ ಬರ್ತಾ ಇದೆಯಂತೆ. ಆಕಾಶದಲ್ಲಿ ಹಾರ್ತಿರ್ತಕ್ಕಂತಹ ಪಕ್ಷಿಗಳೆಲ್ಲವೂ ಕೂಡ ಗರಿಗಳೆಲ್ಲ ಸೀದು ಹೋಗಿ ಬೆಂಕಿಯ ಒಳಕ್ಕೆ ಬೀಳ್ತಾ ಇದೆಯಂತೆ. ಅಂತಹ ಭಾರಿ ಆದಂತಹ ಕಾಳ್ಗಿಚ್ಚನ್ನು ನೋಡಿಬಿಟ್ಟು ಮಹಾರಾಜ ಯಾವ ಕಡೆಯಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಮುಂದಕ್ಕೆ ಬರ್ತಾ ಇದ್ದಾನೆ. ಪ್ರಳಯ ಕಾಲದಿ ಸುಡುವ ವಡಬಾನಳನೋ ಪ್ರಳಯ ಕಾಲದಿ ಸುಡುವ ವಡಬಾನಳನೋ ಎನಲು ಆವನವ ಸುಡುತ್ತಲಿ ಸುಳಿ ಸುಳಿಯುತ ಆಘಾತಗೊಳ್ಳುತ್ತಿರಲು ಅಲ್ಲಿ ದನಿಯಾಯಿತು. ಸಿಲುಕಿದೆನು ಪಾವಕನೊಳು ಎನ್ನನು ಒಲಿದು ಹಾದ್ರಪಕುಲ ಶಿರೋಮಣಿ ಕಳೆದು ಬಿಡಿಸೈ ಸಿಲುಕಿದೆನು ಪಾವಕನೊಳು ಎನ್ನನು ಒಲಿದು ಹಾದ್ರಪಕುಲ ಶಿರೋಮಣಿ ಕಳೆದು ಬಿಡಿಸೈ ಸುಕೃತ ನಿನಗಹುದು ಎಂದುದ ನಿನದ ಇಡೀ ಕಾಡನ್ನು ಆಪೋಷಣ ತೆಗೆದುಕೊಳ್ಳುವ ಹಾಗೆ ಎಲ್ಲ ಕಡೆಯಿಂದ ವ್ಯಾಪಿಸಿಬಿಟ್ಟು ಎಲ್ಲವನ್ನೂ ಸುಡ್ತಾ ಇದೆಯಂತೆ. ಪ್ರಳಯ ಕಾಲದ ವಡಬಾಗ್ನಿಯು ಅನ್ನೋ ಹಾಗೇನೆ ಆ ಕಾಡ್ಗಿಚ್ಚು ಹಬ್ಬಿಕೊಂಡು ಬರ್ತಾ ಇದೆ. ಅದರ ಸಮೀಪದಲ್ಲಿ ನಳದ ಸಮೀಪದಲ್ಲೇ ಬರ್ತಾ ಇದೆ. ನಳ ಬೇರೆ ಕಡೆಯಿಂದ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಕಾಡ್ಗಿಚ್ಚಿನ ನಡುವೆಯಲ್ಲಿ ಮನುಷ್ಯರ ಮಾತಿನಲ್ಲಿ ಒಂದು ಧ್ವನಿ ಕೇಳಿಸ್ತಂತೆ. ಆ ಧ್ವನಿ ಜೋರಾಗಿ ಹೇಳ್ತಾ ಇದೆ, ಮಹಾರಾಜ ನಾನು ಕಾಡ್ಗಿಚ್ಚಿನಲ್ಲಿ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ರಾಜರಾಜ ನನ್ನನ್ನು ರಕ್ಷಣೆ ಮಾಡು, ಓ ಮಹಾರಾಜ ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು ಅಂತ ಹೇಳಿಬಿಟ್ಟು ಜೋರಾಗಿ ಕೂಗ್ತಾ ಇದೆಯಂತೆ. ನಳಮಹಾರಾಜ ಆ ಧ್ವನಿಯನ್ನು ಕೇಳಿದ. ಇದೇನೋ ಧ್ವನಿ ಬರ್ತಾ ಇದೆಯಲ್ಲ,
ಮನುಷ್ಯ ರೀತಿಯಲ್ಲಿ ಯಾರು ಸಿಗಾಕೊಂಡಿದ್ದಾರೋ ಏನೋ ಅಂತ ಅಂದ್ಕೊಂಡು ಮಹಾರಾಜ ಕಿವಿಗೊಟ್ಟು ಕೇಳಿದ. ಆಗಲಾದನಿಗೇಳಿ ನೃಪತಿ ಸರಾಗದಿಂದವೆ ಬಂದು ಹೊಕ್ಕನು. ಆಗಲಾದನಿಗೇಳಿ ನೃಪತಿ ಸರಾಗದಿಂದವೆ ಬಂದು ಹೊಕ್ಕನು. ಕೂಗಿದವರಾರನುದ ಕೂಗಿದವರಾರನುತ ಬರುತ್ತಿರೆ ಕಂಡನು ಉರಗಬದೇ. ಪೋಗುತ್ತಿದೆಯಂದಸುವು ಸರಹುಷಡಾಗಮಜ್ಞ ನೃಪಾಲ. ಪೋಗುತ್ತಿದೆಯನ್ನಸುವು ಸಲಹುಷಡಾಗಮಜ್ಞ ನೃಪಾಲಯನಲೋ. ಆ ಭೋಗಿಯನು ಕಂಡು ಅರಸನೀನಾರೆಂದು ಬೆಸಗೊಂಡ. ಕಾಳಗಿಚ್ಚಿನ ಒಳಗಿನಿಂದ ಧ್ವನಿ ಬರ್ತಾ ಇದೆ, ನನ್ನನ್ನು ಕಾಪಾಡಿ ಕಾಪಾಡಿ ಅಂತ. ಆರ್ತರಾಗಿರ್ತಕ್ಕಂಥವರು ಯಾರೇ ಆಗಲಿ ನನ್ನನ್ನು ರಕ್ಷಣೆ ಮಾಡು ಅಂತೇಳಿ ಕೂಗಿದರೆ ವೀರಕ್ಷತ್ರಿಯರಾದವರು ಹಿಂದೆ ಮುಂದೆ ನೋಡದೆ ಸಹಾಯಕ್ಕೆ ಹೋಗಲೇಬೇಕು. ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ ಅಂತ. ಯಾರು ಆಪತ್ತಿನಲ್ಲಿ ಸಿಕ್ಕಿದಾರೋ ಅವರು ದೇಹಿ ಅಂತ ಹೇಳಿದರೆ ಅವರನ್ನು ರಕ್ಷಣೆ ಮಾಡಲೇಬೇಕು, ಅದು ಕ್ಷತ್ರಿಯ ಧರ್ಮ. ಮಹಾರಾಜನಿಗೆ ತಕ್ಷಣ ಅನ್ನಿಸ್ತು ಯಾರು ಸಿಕ್ಕಿದ್ದಾರೋ ಬೆಂಕಿಯಲ್ಲಿ ಅವರನ್ನು ಕಾಪಾಡಬೇಕು ಅಂಥೇಳಿ. ಅದಕ್ಕೋಸ್ಕರ ಧೀರನಾಗಿ ಮಹಾರಾಜ ಬೆಂಕಿಯ ಒಳಕ್ಕೆ ನುಗ್ಗಿಬಿಟ್ಟು ಅಲ್ಲಿ ಹೋಗಿ ನೋಡ್ತಾ ಇದ್ದಾನೆ. ಅವನೊಂದು ಭಾರಿ ಆದಂತಹ ಸರ್ಪ ಅಜಗರ ಆ ಉದ್ದಕ್ಕೆ ಮಲಗಿಬಿಟ್ಟಿದೆ. ಆ ಹಾವನ್ನು ನೋಡಿದ ಮಹಾರಾಜ. ಮನುಷ್ಯರ ರೀತಿಯಲ್ಲಿ ಹಾವು ಕೂಗ್ತಾ ಇದೆ, ಮಹಾರಾಜ ಅಂತ ಕೂಗ್ತಾ ಇದೆ. ಅದು ಅಲ್ವೇನು ಅಂತ ಸುತ್ತಮುತ್ತ ನೋಡ್ದ, ಇನ್ಯಾರೂ ಇಲ್ಲ, ಅಲ್ಲಿರೋದೇ ಹಾವು. ಆಗ ಆ ಹಾವು ಮತ್ತೊಂದು ಸತಿ ಹೇಳ್ತಾ ಇದೆ, ಮಹಾರಾಜ ಪ್ರಾಣ ಹೋಗ್ತಾ ಇದೆಯಪ್ಪ, ನನ್ನನ್ನು ಕಾಪಾಡೋ, ನೀನು ಸಾಮಾನ್ಯದವಲ್ಲ, ಷಡಾಗಮಜ್ಞ ಅಂತ ಹೇಳ್ತಾ ಇದ್ದಂತೆ. ಸಕಲ ಶಾಸ್ತ್ರಗಳನ್ನೂ ಬಲ್ಲಂತ ಹಾವನು ನೀನು, ಆದ್ದರಿಂದ ನೀನು ನನ್ನನ್ನು ಕಾಪಾಡಬೇಕು ಮಹಾರಾಜ, ನಳಮಹಾರಾಜ ನನ್ನನ್ನು ಕಾಪಾಡು ಅಂತ ಹೇಳಿಬಿಟ್ಟು ಕೂಗ್ತಾ ಇದೆಯಂತೆ. ಆ ಮಾತನ್ನು ಕೇಳಿಬಿಟ್ಟು ಮಹಾರಾಜ ಆಶ್ಚರ್ಯದಿಂದ ಅದರ ಸಮೀಪಕ್ಕೆ ಹೋದ. ಆಗ ಅವನಿಗೆ ಅನ್ನಿಸ್ತು, ಏನು ಹಾವು ಹೀಗೆ ಮಾತಾಡ್ತಾ ಇದೆಯಲ್ಲ, ಜೊತೆಗೆ ನನ್ನನ್ನು ನಳಮಹಾರಾಜ ಅಂತ ಕೂಗ್ತಾ ಇದೆಯಲ್ಲ, ನಾನು ನಳ ಅಂತ ಹೇಗೆ ಗೊತ್ತಾಯಿತು ಅವನಿಗೆ ಅಂಥೇಳಿ ಆಶ್ಚರ್ಯದಿಂದ ಅದನ್ನು ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಉರಗಪತಿ ಕಾಕೋಟಕನು ತಾನು ಅರಸ ಕೇಳಿ ಬನದೊಳಿರುತ್ತಿರೆ. ಪರಮ ಋಷಿ ಬಂದು ಎನ್ನತಾಗಿದನು ಅಂದು ಭೀತಿಯಲಿ. ಕರೆದು ಕೊಟ್ಟನು ಶಾಪವನು ಸಂಚರಿಸದಂತಿರೆ. ಎನಗೆ ಕರೆದು ಕೊಟ್ಟನು ಶಾಪವನು ಇದು ಪರಿಹರವದೊಂದಿಗೆ ಮುನಿಪ ಕರುಣಿಪುದು ಎಂದೊಡಿಂತೆಂದ. ಮಹಾರಾಜ ಆ ಸರ್ಪವನ್ನು ಕುರಿತು ಮಾತಾಡ್ತಾ ಇದ್ದಾನೆ. ಅಯ್ಯ ವರ್ಗಪತಿ, ಯಾರಪ್ಪ ನೀನು? ಈ ರೀತಿಯಾಗಿ ಕಾಡಿನಲ್ಲಿ ಬಿದ್ದಿದೀಯಾ, ಹರಿತಾ ಇಲ್ಲ ಆ ಕಡೆಗೂ ಈ ಕಡೆಗೂ, ಯಾಕೆ ಹೀಗೆ ಬಿದ್ದಿದೀಯಾ, ಏನಾಗಿದೆ ನಿನಗೆ ಅಂಥೇಳಿ. ಬೆಂಕಿ ಬಂದ ತಕ್ಷಣ ಹರ್ಕೊಂಡು ಹೋಗ್ಬೇಕು ತಾನೆ, ಹೋಗದೆ ಹೀಗೆ ಕೂತಿದೆಯಲ್ಲ ಅಂತಂದಾಗ ಅದು ಆ ಹಾವು ತನ್ನ ಕಥೆಯನ್ನು ಹೇಳ್ತಾ ಇದೆ. ನಾನು ಕಾರ್ಕೋಟಕ ಅಂಥೇಳಿ ನಾನು ಈ ಕಾಡಿನಲ್ಲಿ ಇರಬೇಕಾದ್ರೆ ಒಂದಿನ ಅಕಸ್ಮಾತ್ತಾಗಿ ಇಲ್ಲೇ ಮಲ್ಕೊಂಡಿದ್ದೆ. ಭಾರಿ ಆದ ಮೈ, ಹರಿಯೋಕ್ಕೇನಾಗ್ತಿರಲಿಲ್ಲ, ಸ್ವಲ್ಪ ಹಾಗೆ ಓಡಾಡ್ಕೊಂಡು ಇದ್ದೆ ಇಲ್ಲೇನೆ. ಹಾಗಿರಬೇಕಾದ್ರೆ ಒಂದಿನ ಒಬ್ಬ ಋಷಿಗಳು ಬಂದರು.
ಅಕಸ್ಮಾತ್ತಾಗಿ ನನ್ನನ್ನು ಮುಟ್ಟಿದರು. ಅವರ ಮೈಗೆ ನನ್ನ ಮೈ ತಾಗಿದಾಗ ಶೀತವಾಯ್ತಲ್ಲ, ಅವರಿಗೆ ಬೆಚ್ಚಿಬಿಟ್ಟು ಹಿಂದಕ್ಕೆ ಸರಿದ್ರು. ಅಬ್ಬಾ ಏನೋ ಆಯಿತು ಅಂತ ಗಾಬರಿಯಿಂದ ನಾನು ತಕ್ಷಣವೇ ಪಕ್ಕಕ್ಕೆ ಸರ್ಕೊಂಡು ಹೊರಟೆ. ಆಗ ಏನೋ ಇಲ್ಲಿ ಕೂತ್ಕೊಂಡಿದೀಯಾ ಅಂತ ಅಬ್ಬರಿಸಿದರು. ಸ್ವಾಮಿ, ನನ್ನಷ್ಟಕ್ಕೆ ನಾನು ಇಲ್ಲಿ ಕೂತಿದ್ದೀನಿ, ನೀವು ಎಲ್ಲಿದ್ದೋ ಬಂದಿರೋದು ಸ್ವಾಮಿ, ನಾನು ಇಲ್ಲೇ ಸುಮ್ಮನೆ ಕೂತಿದ್ದೀನಿ ಅಷ್ಟೇ ಅಂತಂದೆ. ಬರೋ ಇಲ್ಲಿ ಅಂತ ಹತ್ರ ಕರೆದ್ರು. ಹತ್ರ ಬಂದರೆ ಸುಮ್ಮನೆ ಕೂತಿದೀಯಾ, ನನಗೆ ಭಯ ಆಯಿತು ಗೊತ್ತಾ, ಸುಮ್ಮನೆ ಕೂತಿದೀಯಾ, ಇಲ್ಲೇ ಸುಮ್ಮನೆ ಬಿದ್ದಿರು ಅಂತ ಶಾಪ ಕೊಟ್ಬಿಟ್ರು. ಸ್ವಾಮಿ, ನಾನೇನು ಮಾಡಿದೆ ಸ್ವಾಮಿ, ನನ್ನಷ್ಟಕ್ಕೆ ನಾನಿದ್ದೀನಿ, ನಿಮ್ಮನ್ನೇನು ಕಚ್ಚೋಕ್ಕೆ ಬರಲಿಲ್ಲ, ಹೆದರ್ಸೋಕೆ ಬರಲಿಲ್ಲ, ಬುಸ್ಸಲಿಲ್ಲ, ಏನೂ ಇಲ್ಲ, ನನ್ನಷ್ಟಕ್ಕೆ ನಾನಿದ್ದೀನಿ, ನೀವಾಗಿ ಬಂದುಬಿಟ್ಟು ತಗಲಿಬಿಟ್ಟು ಈ ರೀತಿಯಾಗಿ ಶಾಪ ಕೊಡ್ತಾ ಇದ್ದೀರಲ್ಲ ಸ್ವಾಮಿ ಅಂತಂದ ಬೇಡ್ಕೊಂಡೆ. ಅಲ್ಲ, ಏನೂ ಮಾಡೋಕ್ಕಾಗಲ್ಲ, ನನಗೆ ಭಯ ಆಯಿತು, ಅದಕ್ಕೆ ನಾನು ಶಾಪ ಕೊಡ್ತಾ ಇದ್ದೀನಿ ನಿನಗೆ ಅಂತ ಆ ಋಷಿಗಳು ಹೇಳಿದರು. ಹಾಗೆ ನಾನು ಬೇಡಿಕೊಂಡೆ, ಆಯಿತು ಸ್ವಾಮಿ, ನೀವು ಶಾಪವನ್ನೇನೋ ಕೊಟ್ಟು ನಾನು ಬಿದ್ದಿರ್ತೀನಿ, ಆದರೆ ಈ ಶಾಪ ನನಗೆ ಯಾವತ್ತು ಹೋಗುತ್ತೆ ಅಂತ ದಯಮಾಡಿ ತಿಳಿಸ್ತೀರಾ? ಈ ಶಾಪಕ್ಕೆ ಒಂದು ವಿಶಾಪವನ್ನು ಅನುಗ್ರಹ ಮಾಡ್ತೀರಾ ಸ್ವಾಮಿ? ನಂದೇನೂ ತಪ್ಪಿಲ್ಲ, ಆಗಲಿ ನೀವು ಶಾಪ ಕೊಟ್ಟಿದ್ದೀರಿ, ನಾನಂತೂ ಅನುಭವಿಸ್ತೀನಿ, ಆದರೆ ಇದು ಎಲ್ಲಿಯವರೆಗೆ ಈ ಶಾಪ ಇರುತ್ತೆ, ವಿಶಾಪ ಯಾವಾಗ ಬರುತ್ತೆ ಅಂಥೇಳಿ ನಾನು ಕೇಳಿಕೊಂಡಾಗ ಸರಿ ಆಯಿತು. ಮುಂದೆ ಒಂದು ದಿನ ನಳಮಹಾರಾಜ ಇಲ್ಲಿಗೆ ಬರ್ತಾನೆ. ಅವನು ಮಹಾಧಾರ್ಮಿಕ, ಅವನು ಪರಮಪುರುಷ, ಸಾಮಾನ್ಯದವನಲ್ಲ. ಅಂತಹ ಮಹಿಮಾವಂತನ ದೇಹ ಸ್ಪರ್ಶವಾದಾಗ, ಕರಸ್ಪರ್ಶವಾದಾಗ ನಿನಗೆ ಈ ಶಾಪ ಹೋಗುತ್ತೆ, ಅಲ್ಲಿವರೆಗೂ ಇಲ್ಲೇ ಬಿದ್ದಿರಬೇಕು ಅಂತ ಹೇಳಿದರು. ಆ ಕ್ಷಣದಿಂದ ನಾನು ನಳಮಹಾರಾಜನ ಕಾಯ್ತಾ ಇದ್ದೀನಿ. ನಳಮಹಾರಾಜ ಯಾರು ಅಂತ ನನಗೆ ಗೊತ್ತಿಲ್ಲ, ಎಲ್ಲಿದ್ದಾನೆ ಗೊತ್ತಿಲ್ಲ, ಯಾವಾಗ ಬರ್ತಾನೆ ಗೊತ್ತಿಲ್ಲ. ನಾನು ಆಪತ್ತಿಗೆ ಸಿಕ್ಕಾಗಲೆಲ್ಲ ನಳಮಹಾರಾಜ ಕಾಪಾಡು, ನಳಮಹಾರಾಜ ಕಾಪಾಡು ಅಂತ ಕೂಗ್ತಾ ಇದ್ದೀನಿ. ನಳಮಹಾರಾಜ ಎಲ್ಲಿದ್ದಾನೋ, ಏನು ಕಥೆನೋ, ಯಾವತ್ತು ನನ್ನನ್ನು ಉದ್ಧಾರ ಮಾಡ್ತಾನೋ ಅವನು ನನಗೆ ಗೊತ್ತಿಲ್ಲ ಅಂಥೇಳಿ ಆ ಕರ್ಕೋಟಕ ಹೇಳ್ತು. ಆಗ ನಳ ಹೇಳ್ದ, ನಾನೇ ನಳಮಹಾರಾಜ ಅಂತ ಹೇಳಿಬಿಟ್ಟು ಆ ಹಾವನ್ನು ಅಲ್ಲಿಂದ ಎತ್ಕೊಂಡು ಹೊರಕ್ಕೆ ಕರ್ಕೊಂಬಂದ. ಕರುಣದಲ್ಲಿ ನೃಪ ಭೀತಿಗೊಳ್ಳದೆ, ಕರುಣದಲ್ಲಿ ನೃಪ ಭೀತಿಗೊಳ್ಳದೆ, ಉರಗಪತಿಯನ್ನು ತೆಗೆಯುತ್ತ ಅನಲನ ಉರಿಯ ತಪ್ಪಿಸಿ ಕೊಳದ ತೀರಕ್ಕೆ ತಂದು ಭಜರಿಸೆ, ಕರ ಬಿಡಿದು ಧರಣಿ ಬನ ಕಚ್ಚಿದಡೆ, ಉರವಣಿಸಿ ವಿಷವೇರೆ, ಕರ ಬಿಡಿದು ಧರಣಿ ಬನ ಕಚ್ಚಿದಡೆ, ಉರವಣಿಸಿ ವಿಷವೇರೆ, ನೃಪತಿಯ ಪರಮ ತೇಜದ ದೇಹ ಕೆಟ್ಟಿತು, ನೃಪತಿಯ ಪರಮ ತೇಜದ ದೇಹ ಕೆಟ್ಟಿತು, ವಿಕೃತ ರೂಪಾಗಿ ಹಾವು ಅಂದರೆ ಹರನೂ ನಡುಗಿದ ಅಂತ ಗಾದೆ. ಹಾವನ್ನು ಕಂಡು ಭಯಪಡದೇ ಇರೋರೇ ಇಲ್ಲ. ಆದರೆ ಮಹಾರಾಜ ಮಾತ್ರ ಹೆದರಲಿಲ್ಲ. ಪಾಪ ಆಪತ್ತಿನಲ್ಲಿ ಸಿಗಾಕೊಂಡಿರ್ತಕ್ಕಂಥ ಹಾವು ಮನುಷ್ಯರ ರೀತಿಯಲ್ಲಿ ಮಾತು ಆಡ್ತಾ ಇದೆ. ಆ ಕೂಡಲೇ ಅದರ ಹತ್ತಿರಕ್ಕೆ ಹೋದ, ಆ ಉರಿಯಿಂದ ಅದನ್ನು ಎತ್ಕೊಂಡ, ಹೊರಗೆ ಕರ್ಕೊಂಬಂದ. ಹೊರಗೆ ಕರ್ಕೊಂಬಂದುಬಿಟ್ಟು ಬಿಡೋದಕ್ಕೆ ಸಿದ್ಧನಾದ. ಆಗ ಆ ಹಾವು ಹೇಳ್ತು, ಮಹಾರಾಜ ಇಲ್ಲಿವರೆಗೆ ಕರ್ಕೊಂಬಂದಿದ್ದೀಯಾ, ಸ್ವಲ್ಪ ಹತ್ತಿರದಲ್ಲೇ ಎಲ್ಲಾದರೂ ಒಂದು ಜಲಾಶಯದ ಹತ್ರ ಕರ್ಕೊಂಡು ಹೋಗಿ ಒಂಚೂರು ನೀರಲ್ಲಿ ಬಿಡಪ್ಪ, ಒಂಚೂರು ನೀರು ಮೈಗೆಲ್ಲ ಸೋಕಿದರೆ ಉರಿ ಕಮ್ಮಿ ಆಗುತ್ತೆ, ತುಂಬ ಶ್ರಾಂತನಾಗಿದ್ದೀನಿ, ಆದ್ದರಿಂದ ಸ್ವಲ್ಪ ಉರಿ ಕಮ್ಮಿ ಆಗೋ ಹಾಗೆ ಶೈತ್ಯೋಪಚಾರವನ್ನು ಮಾಡಪ್ಪ ಅಂತೇಳಿ ಹೇಳ್ತು. ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಹಾಗೇನೆ ಒಂದು ಕೊಳದ ಸಮೀಪಕ್ಕೆ ಕರ್ಕೊಂಬಂದೆ. ಅದರ ನೀರಿನಲ್ಲಿ ಅದರ ಮೈಯನ್ನೆಲ್ಲ ಸವರದೆ ಅದಕ್ಕೆ ಶೈತ್ಯೋಪಚಾರವನ್ನು ಮಾಡಿದ ಮೇಲೆ ಮಹಾರಾಜ ತುಂಬ ಉಪಕಾರವಾಯ್ತಪ್ಪ ಅಂತ ಹೇಳ್ತು. ಆಯ್ತಪ್ಪ ಇರು ಅಂತ ಹೊರಟೆ. ಮಹಾರಾಜ ಇನ್ನೊಂದು ಸಣ್ಣ ಉಪಕಾರವಾಗಬೇಕು ಅಂತ ಹೇಳ್ತು. ಏನು ಅಂತ ಕೇಳಿದೆ. ಆಗ ಆ ಹಾವು ಹೇಳ್ತು, ನೀನು ನನ್ನನ್ನು ಒಂದು 10 ಹೆಜ್ಜೆ ಮೇಲಕ್ಕೆ ಕರ್ಕೊಂಡು ಹೋಗಿಬಿಡು ಅಂತ, ನೀರು ಹತ್ತಿರದಲ್ಲಿದೆಯಲ್ಲ ಮೇಲಕ್ಕೆ ಕರ್ಕೊಂಡು ಹೋಗಿಬಿಡು ಅಂತ ಹೇಳ್ತು. ಆಯಿತು ಅಂತ ನಳಮಹಾರಾಜ ಎತ್ಕೊಂಡು ಕೂಡಲೇ ಹೇಳ್ತು ಹಾವು, ಮಹಾರಾಜ 10 ಹೆಜ್ಜೆ ಸಾಕು, ಎಣಿಸ್ಕೊಂಡು ಹೋಗು.
10 ಹೆಜ್ಜೆ ಸಾಕು, ಎಣಿಸ್ಕೊಂಡು ಹೋಗ್ಬಿಟ್ಟು 10ನೇ ಹೆಜ್ಜೆ ಆದ ತಕ್ಷಣ ನನ್ನನ್ನು ಬಿಟ್ಬಿಡು ಕೆಳಗಡೆ ಅಂತೇಳಿ ಹೇಳ್ತು. ಹೇಳಿದಾಗ ನಳಮಹಾರಾಜ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಆ ಹಾವನ್ನು ಎತ್ಕೊಂಡು ಮೈ ಮೇಲೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟೌ ನವ ದಶ ಅಂತ ಹೇಳಿಬಿಟ್ಟು 10 ಎಣಿಸ್ದ. 10 ಎಣಿಸ್ಬಿಟ್ಟು ಬಿಡಬೇಕು ಅಂತ 10ನೇ ಹೆಜ್ಜೆಗೆ ದಶ ಅಂದ ಕೂಡಲೇ ಫಟ್ ಅಂತ ಆ ಹಾವು ಜೋರಾಗಿ ಮಹಾರಾಜನನ್ನು ಕಚ್ಚಿತು. ದೊಡ್ಡ ಹೊಟ್ಟೆಯ ಗೋನು ಬೆನ್ನಿನ ಅಡ್ಡ ಮೋಡೆಯ ಗಂಟು ಮೂಗಿನ ದೊಡ್ಡ ಕೈ ಕಾಲುಗಳ ಉದುರಿದ ರೋಮ ಮೀಸೆಗಳ ಜಡ್ಡು ದೇಹದ ಗೊಜ್ಜು ಕೊರಲಿನ ಗಿಡ್ಡ ರೂಪಿನ ಕರುಕು ಗಡ್ಡದ ಹೆಡ್ಡನಾದ ಕುರೂಪಿದನದಲ್ಲಿ ನೃಪತಿ ವಿಷದಿಂದ ಹಾವು ದಶ ಅಂತ ಹೇಳಿದ ತಕ್ಷಣ ಕಚ್ಚಿಬಿಡ್ತು. ಸ್ವಾರಸ್ಯ ಅಂದರೆ ಏಕಂ ದ್ವೇ ತ್ರೀಣಿ ಪದಗಳಲ್ಲೇ ಇದೆಯಲ್ಲ, ದಶ ಅನ್ನೋದು ಒಂದು ಸಂಖ್ಯೆ. ಏಕಂ ದ್ವೇ ಇದ್ದ ಹಾಗೇನೆ 1 2 3 4 ಅಂತ ಹೇಳ್ಕೊಂಡು ಹೋಗಿದ್ದಾನೆ. 10 ಅಂತ ಒಂದು ಶಬ್ದವನ್ನು ಹೇಳ್ದ. 10 ಅಂತ ಹೇಳಿದಾಗ 10 ಅನ್ನೋದು ಒಂದು ಶಬ್ದ, ಅದು ಸಂಖ್ಯಾ ಶಬ್ದವಾಚಕ ಹೌದು. ಆದರೆ ಅದರ ಜೊತೆಯಲ್ಲಿ ಅದೊಂದು ಆಜ್ಞಾರ್ಥ ಕ್ರಿಯಾಪದ. ಅದು ಸಂಸ್ಕೃತದಲ್ಲಿ ದಶ ಅಂದರೆ ಕಚ್ಚು ಅಂತ ಅರ್ಥ. ಆ ಶಬ್ದಕ್ಕೆ ಅರ್ಥವಿದೆ, ಕಚ್ಚು ಅಂತ ಅರ್ಥವಿದೆ. ಅದು ಹಾವು. ಹೇಳಿ ಕೇಳಿ ಹಾವಿಗೆ ದಶ ಅಂತ ಹೇಳಿದರೆ ಫಟ್ ಅಂತ ಕಚ್ಚಿಬಿಡ್ತು. ಆ ಕೂಡಲೇ ಹಾವು ಕಚ್ಚಿತು. ಮಹಾರಾಜನಿಗೆ ವಿಷ ಏರ್ತು. ಒಂದು ಕ್ಷಣದಲ್ಲಿ ಇಂಥ ರಾಜ ಏನಾಗ್ಬಿಟ್ಟ ಅಂತ ಬಹಳ ಚೆನ್ನಾಗಿ ವರ್ಣಿಸ್ತಾ ಇದ್ದಾರೆ. ಹೊಟ್ಟೆ ದೊಡ್ಡದಾಯ್ತಂತೆ, ಬೆನ್ನು ಗೂನಾಯ್ತಂತೆ, ಮುಖ ಅಡ್ಡಕ್ಕೆ ವಾಲ್ಕೊಂಡ್ಬಿಡ್ತಂತೆ, ಮೂಗೆಲ್ಲ ಗಂಟಾಯ್ತಂತೆ, ಕೈಕಾಲುಗಳೆಲ್ಲ ಚಿಕ್ಕದಾಯ್ತಂತೆ, ರೋಮ ಮೀಸೆಗಳು ಎಲ್ಲವೂ ಕೂಡ ಉದುರು ಹೋಗ್ಬಿಡ್ತಂತೆ, ದೇಹವೆಲ್ಲ ಜಡ್ಡುಗಟ್ಟಿದೆಯಂತೆ, ಕಂಠವೆಲ್ಲ ಗೊಗ್ಗರು ಕಂಠವಾಗಿದೆಯಂತೆ, ಹರುಕೆ ಗಡ್ಡವಾಗಿದೆಯಂತೆ. ಇಂಥ ವಿಕಾರ ರೂಪದಲ್ಲಿ ಮಹಾರಾಜ ಆ ವಿಷದಿಂದ, ಹಾವು ಕಚ್ಚಿರ್ತಕ್ಕಂತಹ ವಿಷದಿಂದ ಒಂದೇ ಕ್ಷಣದಲ್ಲಿ ವಿಕಾರವಾದಂತಹ ರೂಪವಾಯಿತು. ಎಂಥವನು ನಳಮಹಾರಾಜ ಏನಾಗಿ ಹೋದ? ಮಾರನಾಕಾರದ ನೃಪಾಲಕ ಕ್ರೂರ ರೂಪಾದನು, ಮಾರನಾಕಾರದ ನೃಪಾಲಕ ಕ್ರೂರ ರೂಪಾದನು, ಪುರಾಕೃತ ಮೀರಲಾರಳವೆಂದು ನುಡಿದನು, ಪುರಾಕೃತ ಮೀರಲಾರಳವೆಂದು ನುಡಿದನು ತನ್ನ ಮನದೊಳಗೆ. ತೋರಮಾಣಿಕವೆಂದು ಪಿಡಿದರೆ ಭೂತಿ ಕೆಂಡವಿದಾಯಿತು, ತೋರಮಾಣಿಕವೆಂದು ಪಿಡಿದರೆ ಭೂತಿ ಕೆಂಡವಿದಾಯಿತು. ಶಿವ 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 ಕ್ರೂರ ಜಂತುಗಳೊಡನೆ ಸಖತನ ಫಲಿಸಿತು ಎನಗೆ ಎಂದ. ನಳಮಹಾರಾಜನ ಕಥೆ ಏನಾಯಿತು ಅಂತ. ಮಾರನಾಕಾರದ ನೃಪಾಲ, ಸಾಕ್ಷಾತ್ ಮನ್ಮಥನು ಅನ್ನೋ ಹಾಗೇನೆ ಇದ್ದಂತಹ ಮಹಾರಾಜ ಇವತ್ತು ಒಂದು ಕ್ಷಣದಲ್ಲಿ ವಿಕಾರವಾದಂತಹ ರೂಪಾಗಿ ಹೋಗ್ಬಿಡ್ತು. ರೂಪನ್ನು ಕಳೆದುಕೊಂಡ ಮಹಾರಾಜ. ರಾಜ್ಯ ಹೋಯಿತು, ಕೋಶ ಹೋಯಿತು, ಮಕ್ಕಳು ಹೋದರು, ಹೆಂಡತಿ ಕರ್ಕೊಂಡ. ಆಮೇಲೆ ಈಗ ತಾಯಿ ಕೊಟ್ಟಿರ್ತಕ್ಕಂತಹ, ತಂದೆ ಕೊಟ್ಟಿರ್ತಕ್ಕಂತಹ ದಿವ್ಯವಾದ ರೂಪವಿತ್ತು. ಆ ರೂಪವನ್ನು ಕೂಡ ನಳಮಹಾರಾಜ ಕಳ್ಕೊಂಡ. ನಳಮಹಾರಾಜ ಎಷ್ಟು ಕಳ್ಕೊಂಡ ಅಂತ ಪಟ್ಟಿ ಮಾಡಿ ನೋಡ್ತೀಯೇನೋ?
ಅಂತ ಇದ್ದಾರೆ. ಅಷ್ಟೆಲ್ಲವನ್ನೂ ಕಳ್ಕೊಂಡಿದ್ದಾನೆ. ಕೊನೆಗೆ ರೂಪವನ್ನು ಕೂಡ ಕಳ್ಕೊಂಡು ವಿಕಾರವಾದಂತಹ ರೂಪಿನಲ್ಲಿ ಮಹಾರಾಜ ನಿಂತುಕೊಂಡಿದ್ದಾನೆ. ಆಗ ಅಂದ್ಕೋತಾನಂತೆ ಮನಸ್ಸಿನಲ್ಲಿ, ತೋರಮಾಣಿಕವೆಂದು ಬಿಡಿದರೆ ಭೂರಿ ಕೆಂಡವಿದಾಯಿತು ಅಂತ. ಕೆಳಗಡೆ ಕೆಂಪಾಗಿರ್ತಕ್ಕಂಥ ಒಂದು ದಪ್ಪಾಗಿರ್ತಕ್ಕಂಥದ್ದು ಬಿದ್ದಿತ್ತು. ನೋಡಿದ ತಕ್ಷಣ ಅನ್ನಿಸ್ತು, ಓ ಮಾಣಿಕ್ಯ, ಇದು ಅಪ್ಪ ಇರ್ತಕ್ಕಂಥ ಮಾಣಿಕ್ಯ ಸಿಕ್ತು ಅಂತ ಕೈ ಹಾಕಿದರೆ ಅದು ಕೆಂಡ, ನಿಗಿ ಉರಿತಿರ್ತಕ್ಕಂಥ ಕೆಂಡ, ಅದು ಕೈ ಸುಟ್ಟು ಹೋಯಿತು. ಮಾಣಿಕ್ಯ ಅಂತ ತಿಳ್ಕೊಳ್ಳೋಕೆ ಹೋಗಿ ಕೈ ಸುಟ್ಕೊಂಡೆ ಅಂತಕ್ಕಂತಹ ಸ್ಥಿತಿ ಇವತ್ತು ನನಗೆ ಬಂದುಬಿಡ್ತು ಅಂತ ನಳಮಹಾರಾಜ ಬಹಳ ಚಿಂತಿತನಾಗಿದ್ದಾನೆ. ಏನಾಗಿ ಹೋಯಿತು, ಉಪಕಾರ ಮಾಡ್ತೀನಿ ಅಂತ ಹೋದೆ, ಈ ಹಾವಿಗೆ ಉಪಕಾರ ಮಾಡೋಕ್ಕೆ ಹೋಗಿ ಹಾವಿನ ಜೊತೆ ಸ್ನೇಹ ಅನ್ನೋದು ನನಗೆ ಫಲ ಕೊಟ್ಟೇ ಬಿಡ್ತು ಅಂತ. ದುಷ್ಟರ ಜೊತೆಯಲ್ಲಿ ಸಹವಾಸ ಮಾಡಿದರೆ ಕೆಟ್ಟದಾಗತ್ತೆ ಅನ್ನೋದು ಇವತ್ತು ನನಗೆ ಗೊತ್ತಾಯಿತು ಅಂತ ಮಹಾರಾಜ ಚಿಂತಿತನಾಗಿದ್ದಾನೆ. ಆಗ ಆ ಹಾವು ಹೇಳ್ತು, ಮಹಾರಾಜ, ನಿನಗೆ ನಾನು ಅಪಕಾರವನ್ನು ಮಾಡಿಲ್ಲ, ಜೊತೆಗೆ ನಿನ್ನ ಅನುಜ್ಞೆ ಇಲ್ಲದೆ ನಿನ್ನನ್ನು ಕಚ್ಚೋದಕ್ಕೆ ಸಾಧ್ಯವೇನು? ನೀನು ಸಾಮಾನ್ಯದವನಲ್ಲ, ಪರಮಭಕ್ತ ನೀನು, ಶ್ರೀಹರಿಯ ಪರಮಭಕ್ತನಾಗಿರ್ತಕ್ಕಂಥವನು, ಪರಮಧಾರ್ಮಿಕ. ಅಂತಹ ಚಕ್ರೇಶ್ವರನಾದಂತಹ ನಿನ್ನ ಅನುಜ್ಞೆ ಇಲ್ಲದೇನೆ ಮುಟ್ಟೋದಕ್ಕೆ ನನಗೆ ಅಧಿಕಾರವಿಲ್ಲಪ್ಪ, ನನಗೆ ನಿನ್ನನ್ನು ಕಚ್ಚೋಕ್ಕಾಗೋದಿಲ್ಲಪ್ಪ. ನೀನೇ ಹೇಳಿದ್ರಿಂದ ನಾನು ಕಚ್ಚಿದೆ, ನೀನು ಹೇಳಿದೆಯಲ್ಲ ಅದಕ್ಕೆ ನಾನು ಕಚ್ಚಿದೆ ಅಂತ. ಮಹಾರಾಜ ಕೇಳ್ದ, ನಾನು ಹೇಳಿದ್ನ? ನಾನು ಕಚ್ಚು ಅಂತ ಯಾವಾಗ ಹೇಳಿದೆ ಅಂತಂದರೆ, ಹೇಳಿದೆಯಲ್ಲಪ್ಪ, ಏಕಂ ದ್ವೇ ಎಣಿಸ್ಕೊಂಡು ಹೋಗಿ ಕೊನೆಯಲ್ಲಿ ದಶ ಅಂದ್ಯಲ್ಲ. ದಶ ಅಂದರೆ ನನಗೆ ನೀನು ಆಜ್ಞೆ ಮಾಡಿದೆ ಕಚ್ಚು ಅಂತ. ನೀನು ರಾಜಾಜ್ಞೆ ಆಯಿತು ನನಗೆ. ನೀನು ಉಪಕಾರ ಮಾಡಿ ಅಲ್ಲಿಂದ ಕರ್ಕೊಂಬಂದಿರ್ತಕ್ಕಂತಹ ಮಹಾನುಭಾವ, ನೀನು ನನಗೆ ಕಚ್ಚು ಅಂತ ಅಪ್ಪಣೆ ಮಾಡಿದಾಗ ನಾನು ಕಚ್ಚದೇ ಇರೋಕ್ಕೆ ಸಾಧ್ಯವೇ? ನಾನು ಕಚ್ಚಲೇಬೇಕಾಯಿತು, ಅದಕ್ಕೋಸ್ಕರ ನಾನು ಕಚ್ಚಿದೆ. ನಿನ್ನ ಅನುಜ್ಞೆಯನ್ನು ಪಡ್ಕೊಳ್ಳದೆ ನಾನು ಮಾಡಿಲ್ಲ ಅಂತ. ಬಹಳ ಸ್ವಾರಸ್ಯವಾದಂಥ ವಿಚಾರ ಇವೆಲ್ಲ. ಮಹಾಭಾರತದಲ್ಲಿ ಮುಂದೆ ಪರೀಕ್ಷಿತನ ಕಥೆ ಬರುತ್ತಲ್ಲ, ಆ ಪರೀಕ್ಷಿತ ಸತ್ತ ಹಾವನ್ನು ಒಬ್ಬ ಋಷಿಯ ಕೊರಳಿಗೆ ಹಾಕಿಬಿಟ್ಟ. ಅವನ ಮಗ ಮಹಾರಾಜ 7 ದಿನದಲ್ಲಿ ಹಾವು ಕಚ್ಚಿ ಸಾಯಿಲಿ, ತಕ್ಷಕ ಕಚ್ಚಿ ಸಾಯಿ ಅಂತ ಶಾಪ ಕೊಟ್ಟ. ಪರೀಕ್ಷಿತ ಮಹಾರಾಜ ತಾನು ಬದುಕಿ ಉಳಿಲೇಬೇಕು ಅಂತ ಒಂಟಿ ಕಂಬದ ಮೇಲೆ ಒಂದು ಅರಮನೆಯನ್ನು ಕಟ್ಟಿಕೊಂಡು 7 ದಿನ ಶುಕ ಮುನಿಗಳಿಂದ ಭಾಗವತವನ್ನು ಕೇಳ್ತಾ ಪೂರ್ತಿಯಾಗಿ ಪುಣ್ಯಶ್ಲೋಕನಾಗಿ ಅವನು ತಾನು ಬದುಕಿ ಉಳಿಬೇಕು ಅಂತ ಪ್ರಯತ್ನಪಟ್ಟ. ಎಲ್ಲ ಮುಗಿಯಿತು. 7ನೇ ದಿನ ಸಾಯಂಕಾಲವಾಗಿದೆ. ಆ ಸಾಯಂಕಾಲದ ಸಂದರ್ಭದಲ್ಲಿ ಮಹಾರಾಜನಿಗೆ ಒಂದು ಯೋಚನೆ ಬಂತು, ನಾನು ಬದುಕಿ ಉಳಿತೀನಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟೆ, ಬ್ರಾಹ್ಮಣನೊಬ್ಬ ನನಗೆ ಶಾಪ ಕೊಟ್ಟಿದ್ದಾನೆ, ಶಾಪಕ್ಕೆ ಕಾರಣವೂ ಇದೆ, ನಾನು ಸಿಟ್ಟಿನಿಂದ ಅವರಿಗೆ ಅಪಚಾರವನ್ನು ಮಾಡಿದ್ದೀನಿ, ಅದಕ್ಕೆ ಅವನು ಕೋಪದಿಂದ ಶಾಪವನ್ನು ಕೊಟ್ಟಿದ್ದಾನೆ. ಆ ಶಾಪ ಫಲಿಸದೇ ಹೋದರೆ ಮುಂದೆ ಬ್ರಾಹ್ಮಣರ ಶಾಪಕ್ಕೆ ಯಾವ ಬೆಲೆಯೂ ಇರೋದಿಲ್ಲ, ಋಷಿಗಳ ಶಾಪಕ್ಕೆ ಬೆಲೆ ಇಲ್ಲ ಅಂತ ಆಗ್ಬಿಡುತ್ತೆ, ವರ್ಣಾಶ್ರಮ ಧರ್ಮವೆಲ್ಲವೂ ಕೆಟ್ಟು ಹೋಗುತ್ತೆ. ನಾನು ಬದುಕಿ ಉಳಿಯೋದ್ರಿಂದ ಧರ್ಮ ಸಾಯುತ್ತೆ, ನಾನು ಸತ್ತರೆ ಧರ್ಮ ಉಳಿಯುತ್ತೆ. ಹಾಗಾದರೆ ಏನು ಮಾಡಲಿ ಅಂತ ಯೋಚನೆ ಮಾಡಿ ಅದೇ ಸಮಯಕ್ಕೆ ಒಬ್ಬ ಋಷಿಯೊಬ್ಬ ಬಂದುಬಿಟ್ಟು ಒಂದು ಹಣ್ಣನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು. ಆ ಹಣ್ಣನ್ನು ಮಹಾರಾಜ ಕತ್ತರಿಸ್ದ, ಅದರ ಒಳಗಡೆಯಿಂದ ಒಂದು ಸಣ್ಣ ಹುಳ ಬಂತು. ಆಗ ಮಹಾರಾಜ ಅಂದ, ನಾನು ಬದುಕಿ ಉಳಿಬಾರ್ದು, ತಕ್ಷಕ ನನ್ನನ್ನು ಕಚ್ಚಬೇಕು, ಈ ಹುಳವೇ ತಕ್ಷಕನಾಗಿ ನನ್ನನ್ನು ಕಚ್ಚಲಿ ಅಂತೇಳಿ ತನ್ನ ಶರೀರದ ಮೇಲೆ ಆ ಹುಳವನ್ನು ಇಟ್ಕೊಂಡ. ಆ ಕ್ಷಣದಲ್ಲಿ ತಕ್ಷಕ ಹೊಸ್ ಅಂತ ಎದ್ದುಬಿಟ್ಟು ಪರೀಕ್ಷಿತನನ್ನು ಕಚ್ಚಿದ ಅಂತ. ಮಹಾರಾಜನ ಅನುಜ್ಞೆ ಪರೀಕ್ಷಿತನ ಅನುಜ್ಞೆ ಇಲ್ಲದೇನೆ ಕಾರ್ಕೋಟಗನಿಗೆ ಕಚ್ಚೋಕ್ಕಾಗ್ತಾ ಇರಲಿಲ್ಲ. ಅವನೇ ತನ್ನ ಸಾವನ್ನು ಬರಮಾಡಿಕೊಂಡ. ಆಗಲಿ ನಾನು ಸಾಯ್ತೀನಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಅನುಭವಿಸ್ದ ಅಂತ ಮಹಾಭಾರತದ ಕಥೆಯಲ್ಲಿ ಬರುತ್ತೆ. ಹಾಗೆ ಇಲ್ಲಿ ನಳಮಹಾರಾಜನಿಗೆ ಆ ಹಾವು ಹೇಳ್ತು, ನಿನ್ನ ಅನುಜ್ಞೆ ಇಲ್ಲದೆ ನನಗೆ ಕಚ್ಚೋಕ್ಕಾಗ್ತಾ ಇರಲಿಲ್ಲಪ್ಪ, ನೀನು ಹೇಳಿದ್ರಿಂದ ನಾನು ಕಚ್ಚಿದ್ದೀನಿ, ಯೋಚನೆಯನ್ನು ಮಾಡಬೇಡ, ಇಷ್ಟಾಗಿ ನಿನಗೆ ನಾನು ಉಪಕಾರವನ್ನು ಮಾಡಿದ್ದೇನೆ. ಏಕೇಂದ್ರಪತಿ ವೃಥಾ ಮನೋವ್ಯಥೆ, ಏಕೇಂದ್ರಪತಿ ವೃಥಾ ಮನೋವ್ಯಥೆ, ಕಾಕಬಳಸಲು ಬೇಡ ನೀನ ವಿವೇಕಿಯೇ, ಸಾಗಿಲ್ ನಿನಗುಪಕಾರವು ಅಂಜದಿರು, ಲೋಕ ನಿನ್ನನು ಕಾಣದಂತಿರಬೇಕೆನುತಲಿ, ಲೋಕ ನಿನ್ನನು ಕಾಣದಂತಿರಬೇಕೆನುತಲಿ, ಏರಿಸಿದ ಗರಳವ
ಗರಳವು ಲೋಕ ನಿನ್ನನು ಕೋಣದಂತಿರಬೇಕೆನುತಲಿ ಏರಿಸಿದ ಗರಳವ ಅನೇಕ ಉಪಕಾರಂಗಳಗವು ಅದರಿಂದ ನಿನಗೆ ಎಂದ ನೀ ಅಂಗಣ ಹೆಸರ ಕಾಣಲ್ಲ ಹೆಂಗೆ ನೀ ಬಳಿಗೆ ಬಂದು ನಾನು ಚೆನ್ನ ಆಗ ಆ ಕಾರ್ಕೋಟ್ಗೆ ಹೇಳ್ತಾ ಇದೆ, ಮಹಾರಾಜ ಯಾತಕ್ಕೋಸ್ಕರವಾಗಿ ದುಃಖ ಪಡ್ತಾ ಇದೀಯಾ? ನಿನಗೆ ಇದರಿಂದ ಉಪಕಾರವಾಗಿದೆ. ನಾನು ಕಚ್ಚಿ ನಿನ್ನ ಅನುಜ್ಞೆಯನ್ನು ಪಡೆದು ನಾನು ಕಚ್ಚಿದ್ದೇನೆ. ನಿನಗೆ ಈ ಕ್ಷಣಕ್ಕೆ ರೂಪ ಹೋಯಿತು ಅಂತ ಅನ್ನಿಸ್ತಾ ಇದೆ. ಆದರೆ ಒಂದು ಮಾತನ್ನು ಹೇಳ್ತೇನೆ ಕೇಳು, ಇದರಿಂದ ನಿನಗೆ ಉಪಕಾರವಾಗಿದೆ. ನಾನು ಹಾವಿರಬಹುದು, ಆದರೆ ದುಷ್ಟನಲ್ಲ. ನಿನಗೆ ಉಪಕಾರವನ್ನು ಮಾಡಬೇಕು ಅನ್ನೋ ಕಾರಣದಿಂದಲೇ ನಿನಗೆ ಕಚ್ಚಿದ್ದೇನೆ. ನಿನ್ನನ್ನು ಲೋಕ ಗುರುತಿಸಬಾರದು ಅಂತಕ್ಕಂತಹ ಕಾರಣದಿಂದ ಈ ರೀತಿಯಾಗಿ ಮಾಡಿದ್ದೇನೆ. ನೀನು ಮುಂದೆ ಮಾಡ್ತಕ್ಕಂತಹ ಕಾರ್ಯಕ್ಕೆ ನಿನಗೆ ನಿನ್ನ ಸುಂದರ ರೂಪಿನಿಂದ ಮಾಡೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಮನಗಂಡು ನಾನು ನಿನಗೆ ಉಪಕಾರವನ್ನು ಮಾಡಬೇಕು ಅಂತ ಕಚ್ಚಿ ವಿರೂಪವನ್ನು ಕೊಟ್ಟಿದ್ದೇನೆ. ಏನೂ ಯೋಚನೆಯನ್ನು ಮಾಡಬೇಡ, ಇದರಿಂದ ನಿನಗೆ ಉಪಕಾರವಾಗುತ್ತೆ. ಒಂದು ವಿಚಾರ ತಿಳ್ಕೊ, ನನ್ನ ವಿಷ ನಿನ್ನ ಶರೀರದಲ್ಲಿ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೂ ಕೂಡ ಗರಳ ಬಿದು ಸರ್ವಾಂಗದಲ್ಲಿ ಸಂಚರಿಸುತ್ತಿಹ ಪರ್ಯಂತ ಗರಳ ಬಿದು ಸರ್ವಾಂಗದಲ್ಲಿ ಸಂಚರಿಸುತ್ತಿಹ ಪರ್ಯಂತ ರಿಪುಗಳ ಶರಜಲಾಗ್ನಿಭುಜಂಕ ರೋಗಾದಿಗಳ ಭಯವಿಲ್ಲ. ನಿರುತವಿದು ವಜ್ರಾಂಗಿ ಬೇಡಿನ್ನರಸ ಚಿಂತಿಸಬೇಡ. ಕಾರ್ಯದ ಹೊರಗೆ ತಾನಿದು ಬೇರೆ, ಕಾರ್ಯದ ಹೊರಗೆ ತಾನಿದು ಬೇರೆ. ಭಯಬೇಡೆನ್ನು ನಿನಗೆಲ್ದ ಲೋಕ ನಿನ್ನನ್ನು ಗುರುತಿಸಬಾರದು ಅಂಥೇಳಿ ನಿನಗೆ ಈ ವಿರೂಪವನ್ನು ಕೊಟ್ಟಿದ್ದೇನೆ. ನಳಮಹಾರಾಜನಾಗಿ ನೀನು ಸಾಧನೆ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದನ್ನು ಈ ರೀತಿಯಾಗಿರ್ತಕ್ಕಂತಹ ಕುರೂಪಿಯಾಗಿ ನಿನ್ನಿಂದ ಸಾಧಿತವಾಗುತ್ತೆ. ಯೋಚನೆ ಮಾಡಬೇಡ, ಇದು ವಜ್ರಾಂಗಿ ನಿನಗೆ ಅಂತ ಹೇಳ್ತಾ ಇದ್ದೀತಿ. ಆ ಹಾವು ಹೇಳ್ತು, ವಜ್ರ ಕವಚವನ್ನು ಕೊಟ್ಟಿದ್ದೇನೆ. ಈ ನನ್ನ ವಿಷ ನಿನ್ನ ಶರೀರದಲ್ಲಿ ಇರುವವರೆಗೂ ಕೂಡ ನಿನ್ನ ಸರ್ವಾಂಗದಲ್ಲಿ ವಿಷ ಸಂಚಾರವಾಗ್ತಿರ್ಬೇಕಾದ್ರೆ ನಿನಗೆ ಇನ್ನೊಂದು ಆಪತ್ತು ಅನ್ನೋದು ಬರೋದಿಲ್ಲ. ಜ್ವರ ಬರೋದಿಲ್ಲ, ಶೀತವಾಗೋದಿಲ್ಲ, ಕಫ ವಾತ ಪಿತ್ತ ಇತ್ಯಾದಿಗಳು ಬರೋದಿಲ್ಲ, ಶತ್ರುಗಳು ಕೊಡ್ತಕ್ಕಂತಹ ವಿಷ ಇತ್ಯಾದಿಗಳು ಬರೋದಿಲ್ಲ. ಶರದಿಂದಲಾಗಲಿ ಅಗ್ನಿಯಿಂದಲಾಗಲಿ ಇನ್ನೊಂದು ಹಾವಿನ ವಿಷದಿಂದಾಗಲಿ ಯಾವುದರಿಂದಲೂ ಯಾವುದೇ ಆಪತ್ತು ಬರೋದಿಲ್ಲ. ನಿನಗೆ ವಜ್ರಾಂಗವಾಗಿ ವಜ್ರದ ಕವಚವಾಗಿ ಇದು ನಿನಗೆ ಎಲ್ಲ ರೋಗಗಳಿಂದಲೂ ಕೂಡ ಮುಕ್ತಿಯನ್ನು ಕೊಡುತ್ತೆ. ನೀನು ಸದಾ ಚಟುವಟಿಕೆಯಿಂದ ಇದ್ದು ನಿನ್ನ ಮುಂದಿನ ಎಲ್ಲವನ್ನೂ ಕೂಡ ಸಾಧನೆ ಮಾಡ್ಕೋತೀಯ. ಮಹಾರಾಜ ಯೋಚನೆ ಮಾಡಬೇಡ, ಈಗ ನೀನು ಇಲ್ಲಿಂದ ನೇರವಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗು. ಜನಪಗೆ ಧರೆಗೆ ಋತುಪರ್ಣನು ಮಹಾರಾಜೇಂದ್ರ, ಧರೆಗೆ ಋತುಪರ್ಣನು ಮಹಾರಾಜೇಂದ್ರ, ಗುಣನಿಧಿ ಇನಕುಲಾಂಬುದಿ ಚಂದ್ರನು ಆತನ ಪುರವಯೋಧ್ಯೆಯದು.
ನಿನಗೆ ಬಹುದಕ್ಷ ಹೃದಯವು ನಿನಗೆ ಬಹುದಕ್ಷ ಹೃದಯವು ಆದನಲಿ ನೀನವಗೆ ಅಶ್ವಹೃದಯವನನುಗೊಳಿಸು ಸಾಗಿಲ್ಲು ಚಿಂತಿಸಬೇಡ ಸಾಗಿಲ್ಲು ಚಿಂತಿಸಬೇಡ ಹೋಗೆಲ್ದ ಮಹಾಭಾರತದಲ್ಲಿ ಅರ್ಜುನನಿಗೂ ಹೀಗೆ ಒಂದು ಶಾಪ ಬರುತ್ತೆ. ಇದೇ ಮಾತನ್ನೇ ಹೇಳ್ತಾನೆ ದೇವೇಂದ್ರ, ನಿನಗೆ ಉಪಕಾರವಾಗತ್ತಪ್ಪ, ಊರ್ವಶಿ ಕೊಟ್ಟಿರ್ತಕ್ಕಂತಹ ಶಾಪದಿಂದ ನಿನಗೆ ಮುಂದೆ ಅಜ್ಞಾತವಾಸದಲ್ಲಿ ಯಾರೂ ನಿನ್ನನ್ನು ಗುರುತಿ ಹಿಡಿದವರೋ ಹಾಗೆ ಆಗತ್ತೆ ಅಂತ. ಇಲ್ಲೂ ಕೂಡ ನಳಮಹಾರಾಜನಿಗೂ ಅದೇ ರೀತಿಯಾದಂಥದ್ದು ಬರುತ್ತೆ. ಆ ಕಾರ್ಕೋಟಕ ಹೇಳ್ತಾ ಇದೆ, ಇದರಿಂದ ನಿನಗೆ ಉಪಕಾರವಾಗತ್ತೆ, ಯಾವ ಯೋಚನೆಯನ್ನು ಮಾಡಬೇಡ ಮಹಾರಾಜ. ಈಗ ನೇರವಾಗಿ ನೀನು ಸೂರ್ಯವಂಶದ ಚಕ್ರವರ್ತಿಯಾಗಿರ್ತಕ್ಕಂತಹ ಋತುಪರ್ಣ ಅಂತ ಅಯೋಧ್ಯೆಯಲ್ಲಿ ರಾಜನಾಗಿದ್ದಾನೆ. ಅವನ ಅಯೋಧ್ಯ ಪಟ್ಟಣಕ್ಕೆ ನೀನು ನೇರವಾಗಿ ಹೋಗು. ಅವನ ಹತ್ತಿರ ವಿಶೇಷವಾಗಿರ್ತಕ್ಕಂತಹ ಅಕ್ಷಹೃದಯ ಇದೆ. ಅಕ್ಷಹೃದಯ ಅಂದರೆ ಜೂಜಾಡ್ತಕ್ಕಂತಹ ಕ್ರಮ, ಜೂಜಿನ ಒಂದು ವಿದ್ಯೆ. ಆ ಜೂಜಿನ ವಿದ್ಯೆಗೆ ಅಕ್ಷಹೃದಯ ಅಂತಾರೆ. ಆ ಅಕ್ಷಹೃದಯವನ್ನು ಅವನು ಬಲ್ಲವನು, ನಿಪುಣನಾಗಿದ್ದಾನೆ ಆ ಋತುಪರ್ಣ ಮಹಾರಾಜ. ನೀನು ಅವನಿಂದ ಆ ವಿದ್ಯೆಯನ್ನು ಕಲ್ತ್ಕೋಬೇಕು. ಮುಂದೆ ನಿನ್ನ ಜ್ಞಾತಿಯಾಗಿರ್ತಕ್ಕಂತಹ ಪುಷ್ಕರ ನಿನ್ನನ್ನು ದ್ಯೂತಕ್ಕೆ ಕರೆದ್ರೆ ಆಗ ನೀನು ದ್ಯೂತದಲ್ಲಿ ಸೋಲಬಾರ್ದು. ಪಗಡೆ ಆಟದಲ್ಲಿ ಸೋಲದೇ ಇರೋ ಹಾಗಾಗಬೇಕಾದ್ರೆ ನಿನಗೆ ಆ ವಿದ್ಯೆ ಜಿತವಾಗಿರಬೇಕು. ಅದಕ್ಕೋಸ್ಕರವಾಗಿ ನೀನು ಆ ಋತುಪರ್ಣ ಮಹಾರಾಜನಲ್ಲಿ ಅಕ್ಷಹೃದಯವನ್ನು ಅಧ್ಯಯನ ಮಾಡ್ಕೋ. ಹಾಗೆ ಅಕ್ಷಹೃದಯವನ್ನು ಮಾಡಬೇಕಾದ್ರೆ ವಿದ್ಯೆ ಕಲಿಯೋದಕ್ಕೆ 3 ಕ್ರಮವನ್ನು ಹೇಳಿದ್ದಾರೆ. ಒಂದು, ಗುರುಗಳಿಗೆ ಸೇವೆಯನ್ನು ಮಾಡಿ ಕಲಿತ್ಕೊಳ್ತಕ್ಕಂಥದ್ದು. ಇನ್ನೊಂದು, ಗುರುಗಳಿಗೆ ಅಪಾರವಾದಂತಹ ಸಂಪತ್ತನ್ನು ಕೊಟ್ಬಿಟ್ಟು ವಿದ್ಯೆಯನ್ನು ಪಡೀತಕ್ಕಂಥದ್ದು. ಅಥವಾ ಗುರುಗಳಿಗೆ ಒಂದು ವಿದ್ಯೆಯನ್ನು ಉಪದೇಶ ಮಾಡಿ ಇನ್ನೊಂದು ವಿದ್ಯೆಯನ್ನು ಪಡ್ಕೊಳ್ತಕ್ಕಂಥದ್ದು. 3 ಮಾರ್ಗವನ್ನು ಋಷಿಗಳು ಹೇಳಿದ್ದಾರೆ. ಅದರಲ್ಲಿ ಈ ವಿದ್ಯೆಯ ವಿದ್ಯಾ ಅಂತ ಹೇಳಿಬಿಟ್ಟು ನೀನು ನಿನ್ನಲ್ಲಿರ್ತಕ್ಕಂತಹ ಅಶ್ವಹೃದಯವನ್ನು ಕೊಡು ಅವನಿಗೆ. ಕುದುರೆಗೆ ಓಡಿಸ್ತಕ್ಕಂತಹ ಕಲೆ ಇದೆಯಲ್ಲ, ಅದು ಅಶ್ವಹೃದಯ ಮಹಾರಾಜರಿಗೆ ಬೇಕು. ನಿನ್ನ ಹತ್ರ ಇದೆ, ಅದನ್ನು ಋತುಪರ್ಣ ಮಹಾರಾಜನಿಗೆ ಕೊಡು. ಋತುಪರ್ಣ ಮಹಾರಾಜನಿಂದ ನೀನು ಆ ಅಕ್ಷಹೃದಯವನ್ನು ಪಡ್ಕೋ. ನಿನಗೆ ಉಪಕಾರವಾಗುತ್ತೆ, ಉಪಯೋಗವಾಗುತ್ತೆ. ಧೈರ್ಯವಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗು ಅಂತ ಹೇಳಿಬಿಟ್ಟು ಆ ಕಾರ್ಕೋಟಕ ಹೇಳ್ತಾ ಇದೆ. ಪೊಡವಿಪನನೋಲೈಸು ಪೊಡವಿಪನನೋಲೈಸು ವಾಗೆಯ ಪಿಡಿದು ಬಾಹುಕನೆಂಬ ನಾಮದಿ ನಡೆಸುರಥವನು ಹೀನ ವೃತ್ತಿಯದಲ್ಲ ನಿನಗಿನ್ನು ಬಿಡದೆ ಮುನ್ನಿನ ರೂಪು ಬೇಕಾದಡೆ ನೆನೆಬುದ ಪಕ್ಷಿಗಳ ಬಿಡದೆ ಮುನ್ನಿನ ರೂಪು ಬೇಕಾದಡೆ ನೆನೆಬುದ ಪಕ್ಷಿಗಳ ಹಚ್ಚಡವ ನೀವು ಧರಿಸಲಡಗುವುದು ಈ ಕುರೂಪಿತನ. ನೀನು ನೇರವಾಗಿ ಆ ಋತುಪರ್ಣ ಮಹಾರಾಜನ ಹತ್ರ ಹೋಗಿಬಿಟ್ಟು ಅವನ ಸಾರಥಿಯಾಗಿ ಕೆಲಸಕ್ಕೆ ಸೇರ್ಕೋ ಅಂತಂದ. ಸಾರಥಿಯಾಗಬೇಕು ಮಹಾರಾಜನಾದವನು, ಚಕ್ರೇಶ್ವರನಾದವನು, ಚಂದ್ರವಂಶದ ಮಹಾರಾಜ. ನೀನು ಹೋಗ್ಬಿಟ್ಟು ಅವನಲ್ಲಿ ಸಾರಥ್ಯವನ್ನು ವಹಿಸು ಅಂತ ಹೇಳ್ತಾ ಇದ್ದಾನೆ. ಇದು ಅದಕ್ಕೆ ಹೇಳ್ತೀಯಾನೆ, ನಿನಗಿದು ಹೀನವೃತ್ತಿ ಅಲ್ಲ ಅಂತ ಯೋಚನೆ ಮಾಡಬೇಡ, ಹೀನವೃತ್ತಿಯಿಂದ ಅಂದ್ಕೋಬೇಡ ಮಹಾರಾಜ. ಹೋಗಿ ಆ ಋತುಪರ್ಣ ಮಹಾರಾಜ ಬಹಳ ಶ್ರೇಷ್ಠನಾಗಿರ್ತಕ್ಕಂಥವನು, ಅವನ ಬಳಿಯಲ್ಲಿ ನೀನು ಕೆಲಸಕ್ಕೆ ಸೇರ್ಕೋ. ಹೆಸರು ಏನು ಅಂತ ಕೇಳಿದರೆ ಬಾಹುಕ ಅಂತ ಹೆಸರು ಹೇಳು ಅಂತ. ನಿನ್ನ ಹೆಸರನ್ನು ಕೇಳಿದರೆ ಅವರು ಬಾಹುಕ ಅಂತ ಹೇಳು ಅಂತ ಆ ಹಾವು ಉಪದೇಶವನ್ನು ಮಾಡ್ತು. ನಿನಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಹೇಳ್ತು. ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ ಆ ರೋಮಶ ಮಹಾಮುನಿಗಳು, ಮಹಾರಾಜ
ತಾಯಿ ತಂದೆಯಿಂದ ಬಂದಿರತಕ್ಕಂತಹ ದಿವ್ಯವಾದ ರೂಪವನ್ನು ನಳಮಹಾರಾಜ ಕಳ್ಕೊಂಡ. ಈಗ ಹೆಸರೂ ಹೋಯಿತು, ಹೆಸರನ್ನೂ ಕಳ್ಕೊಂಡ. ನಳ ಅಂತಕ್ಕಂತಹ ಹೆಸರಿತ್ತು, ಈಗ ಅದೂ ಹೋಯಿತು. ಚಕ್ರೇಶ್ವರನಾಗಿದ್ದ, ಎಲ್ಲ ಕಳ್ಕೊಂಡು ಬಾಹುಕ ಅಂತಕ್ಕಂತಹ ಹೆಸರನ್ನು ಪಡ್ಕೊಂಡ. ಎಲ್ಲ ಕಳ್ಕೊಳ್ಳೋದು ಅಂದರೆ ಏನು ಗೊತ್ತಾಯ್ತಾ? ಎಲ್ಲ ಕಳ್ಕೊಳ್ಳೋದು ನಳನ ಹತ್ರ ಕಳ್ಕೊಳ್ಳೋ ಹಾಗೆ. ನಳ ಕಳ್ಕೊಂಡಷ್ಟು ನೀನು ಯಾರೂ ಪ್ರಪಂಚದಲ್ಲಿ ಕಳ್ಕೊಂಡಿಲ್ಲ. ಹಾಗೆ ಸರ್ವಸ್ವವನ್ನು ನಳ ಕಳ್ಕೊಂಡಿದ್ದಾನೆ. ಕಟ್ಟ ಕಡೆಗೆ ಇನ್ನೇನಿಲ್ಲದೆ ಹೋದರೂ ಒಂದು ರೂಪವಿತ್ತು, ಒಂದು ಹೆಸರಿತ್ತು, ಒಂದು ವಂಶವಿತ್ತು. ಆ ವಂಶ ಹೋಯಿತು, ಹೆಸರು ಹೋಯಿತು, ರೂಪ ಹೋಯಿತು, ಹೆಸರನ್ನು ಕೂಡ ಕಳ್ಕೊಂಡು ಬಾಹುಕ ಅಂತಕ್ಕಂಥ ಹೆಸರಲ್ಲಿ ಹೋಗಿ ಸೇರ್ಕೋ ಅಂತೇಳಿ ಹೇಳಿದ್ದಾನೆ. ಆ ಹಾವು ಹೇಳ್ತು, ಮಹಾರಾಜ ಇನ್ನೇನು ಮಾಡೋ ಹಾಗಿದ್ದೀನಿ, ಏನೂ ಮಾಡೋಕ್ಕಾಗಲ್ವಲ್ಲ, ಆಯಿತು ಅಂತಂದ. ಆಗ ಮಹಾರಾಜನಿಗೆ ಹೇಳ್ತು, ನೋಡು, ನನಗೆ ಶಾಪಾನುಗ್ರಹ ಶಕ್ತಿ ಇದೆ, ಅಲ್ಲಿ ಕೆಳಗೆ ಬಿದ್ದಿದ್ದೆ ನಾನು. ಆದರೆ ನಿನ್ನ ಹಸ್ತ ಮುಟ್ಟಿದ ಕೂಡಲೇ ನನಗೆ ಎಲ್ಲ ಸ್ಮೃತಿಯೂ ಬಂತು. ಈಗ ನನಗೆ ಶಾಪಾನುಗ್ರಹ ಶಕ್ತಿ ಬಂದಿದೆ. ಈಗ ಮುಂದಿನ ಎಲ್ಲವೂ ನನಗೆ ಗೊತ್ತಾಗುತ್ತೆ. ನಾನು ನಿನಗೆ ಭರವನ್ನು ಕೊಡ್ತಾ ಇದ್ದೇನೆ, ಯಾವ ಯೋಚನೆಯನ್ನು ಮಾಡಬೇಡ. ನಿನಗೆ ಮೊದಲಿನ ರೂಪ ಬೇಕು ಅಂತ ಯಾವಾಗ ಅನಿಸುತ್ತೋ, ಯಾವ ಕ್ಷಣದಲ್ಲಿ ನಾನು ಪೂರ್ವದಂತೆ ಆ ನಳನಾಗಿ ಸುಂದರಾಕಾರನಾಗಬೇಕು ಅಂತ ಅನಿಸುತ್ತೋ, ಆಗ ನಿನ್ನ ವಸ್ತ್ರವನ್ನು ಅಪಹಾರ ಮಾಡ್ಕೊಂಡು ಹೋಗಿರ್ತಕ್ಕಂತಹ ಆ ಪಕ್ಷಿಗಳನ್ನು ಸ್ಮರಣೆ ಮಾಡ್ಕೊ. ದಾಳದವಾಗಿದ್ದು ಪಕ್ಷಿಯಾಗಿ ವಸ್ತ್ರವನ್ನು ಕಾಡಿಂದ ಅಪಹಾರ ಮಾಡ್ಕೊಂಡು ಹೋಯ್ತಲ್ಲ, ಆ ವಸ್ತ್ರವನ್ನು ಅಪಹಾರ ಮಾಡಿರ್ತಕ್ಕಂತಹ ಪಕ್ಷಿಗಳನ್ನು ಸ್ಮರಣೆ ಮಾಡು. ಕೂಡಲೇ ಅದು ನಿನಗೆ ಆ ಹಚ್ಚಡವನ್ನು ತಂದು ಕೊಡುತ್ತೆ. ಅದು ನಿನ್ನ ಮೈ ಮೇಲೆ ಬೀಳ್ತಿದ್ದಾಗೇನೆ ಪುನಃ ನೀನು ನಳಮಹಾರಾಜನಾಗ್ತೀಯ, ಯೋಚನೆಯನ್ನು ಮಾಡಬೇಡ ಅಂತ ಹೇಳಿಬಿಟ್ಟು ಅದು ಹೇಳ್ತು. ಆಗ ಬಹಳ ಸಂಕಟವಾಯಿತು ನಳನಿಗೆ, ಅಯ್ಯೋ ಹೀಗೆ ಆಗ್ಬಿಡ್ತಲ್ಲ ಅಂತ. ಆಗ ಆ ಹಾವು ಹೇಳ್ತಾ ಇದೆ, ಮಹಾರಾಜ, ಕಾಲ ಯಾರನ್ನು ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗುತ್ತೆ, ನೀನು ಒಪ್ಪನೇ ಅಲ್ಲ. ಎಂತೆಂಥವರಿಗೆ ಎಂತೆಂಥ ಗತಿ ಬಂದಿದೆ ಗೊತ್ತೇನೋ. ನಿನ್ನ ಕವಣೆ ಪೂರ್ವದಲ್ಲಿ ಭಿಕ್ಷಾನ್ನವನು ಬೇಡಿದನು ಪಶುಪತಿ. ಪೂರ್ವದಲ್ಲಿ ಭಿಕ್ಷಾನ್ನವನು ಬೇಡಿದನು ಪಶುಪತಿ. ಪನ್ನಗಾರಿಧ್ವಜನು ಕಾಯ್ದನು ಪಶುಗಳಡವಿಯಲಿ. ಉನ್ನತೈಶ್ವರ್ಯ ಪ್ರದನು ಶತಮನ್ಯು ಬನದಲ್ಲಿ ನವೆಯನೇ. ಉನ್ನತೈಶ್ವರ್ಯ ಪ್ರದನು ಶತಮನ್ಯು ಬನದಲ್ಲಿ ನವೆಯನೇ. ಸಾಕಿನ್ನು ಮನನೋಯದಿರು ಚಿತ್ತೈಸೆಂದನು ಉರಗಬದಿ. ಮಹಾರಾಜ, ಸಂಕಟವಾಗುತ್ತೇನಪ್ಪ. ಹೋಗಿ ಹೀನವೃತ್ತಿಯ ಆ ಸಾರಥಿಯಾಗಬೇಕು ಅಂತ ಅನಿಸುತ್ತೆ, ಸಂಕಟವಾಗುತ್ತೇನಪ್ಪ. ಏನು ಮಾಡೋದು? ಕಾಲ ಬಂದಾಗ ಎಲ್ಲರೂ ಮಾಡಬೇಕಾಗತ್ತೆ. ಪ್ರಪಂಚದಲ್ಲಿ ಯಾರನ್ನೂ ಬಿಟ್ಟಿಲ್ಲ. ಪೂರ್ವಕೃತ ಪುಣ್ಯ ಅಂತಕ್ಕಂಥದ್ದು ಅಥವಾ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲಪ್ಪ. ನೀನೇನು ಮಹಾ ಭಿಕ್ಷಾನ್ನವನ್ನು ಬೇಡಿದನು ಪಶುಪತಿ. ಉದಾಹರಣೆ ಏನು ಹೇಳ್ತಾ ಇದೆಯಂತೆ, ಅದು ಶಿವ ಭಿಕ್ಷಾನ್ನಕ್ಕಾಗಿ ಪಾತ್ರೆಯನ್ನು ಹಿಡ್ಕೋಬೇಕಾಯಿತು, ಭಿಕ್ಷೆಯನ್ನು ಬೇಡಬೇಕಾಯಿತು. ಶಿವ ಅನ್ನಪೂರ್ಣೇಶ್ವರಿಯಲ್ಲಿ ಭಿಕ್ಷೆಯನ್ನು ಬೇಡ್ತಾ ನಿಂತ್ಕೋಬೇಕಾಯಿತು ಆ ಪರಮೇಶ್ವರ. ವಿಷ್ಣು ಪಶುಗಳ ಕಾಯ್ದ ನಡವಿಯಲ್ಲಿ ಕಾಡದಲ್ಲಿ ಬಿಟ್ಟು ದನ ಕಾಯ್ತಾ ಇರಬೇಕಾಯಿತು ಎಷ್ಟೋ ವರ್ಷಗಳ ಕಾಲ. ಅಂಥಂಥವರು ಎಂಥಂಥ ಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಮಹೇಂದ್ರ, 3 ಲೋಕದ ಇಂದ್ರ, ಅವನು ಕಾಡಿನಲ್ಲಿ ಒದ್ದಾಡಬೇಕಾಯಿತು. ತನ್ನ ಸಂಪತ್ತನ್ನೆಲ್ಲ ಕಳ್ಕೊಂಡು ರಾಕ್ಷಸರ ಕಾಟದಿಂದ ಎಲ್ಲರೂ ಅನುಭವಿಸಿದಾರಪ್ಪ. ಎಲ್ಲರಿಗೂ ಕೂಡ ಯಾವುದೋ ಒಂದು ಕಾಲದಲ್ಲಿ ಬರುತ್ತೆ ಕೆಟ್ಟಗಳಿಗೆ, ಅಂಥದ್ದೆಲ್ಲ ಅನುಭವಿಸ್ಬೇಕಾಗತ್ತೆ. ಆಮೇಲೆ ಮುಂದೊಂದು ದಿನ ನಿನಗೆ ಒಳ್ಳೆಯ ಕಾಲ ಬರುತ್ತೆ. ಪರಮ ಸತ್ಯಂ ವ್ರತದೊಳು
ಪುಷ್ಕರನ ಗೆಲಿದು ಉನ್ನತದ ರಾಜ್ಯದ ಸಿರಿಮಿಗಲು ಸಾಮ್ರಾಜ್ಯವಾಳುವೆ ನಿನ್ನ ಸತಿ ಸಹಿತ ವರವನಿತ್ತನು ನಿನಗೆ ವರವನಿತ್ತನು ನಿನಗೆ ಎಂದು ಪಚರಿಸಿ ಕಾರ್ಕೋಟಕನು ನಳನೃಪಗರು ಹುತ ಆ ಕ್ಷಣ ಮಾಯವಾದನು ರಾಯ ಕೇಳೆಲ್ದ ಮಹಾರಾಜ, ನೀನು ಆಡಿನ ಮಾತಿನಂತೆ ಕಾಡಿಗೆ ಬಂದಿದ್ದೀಯ. ಕಾಡಿನಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೀಯಾ. ಇನ್ನು ಮುಂದೆ ನಿನಗೆ ಒಳ್ಳೆಯ ಕಾಲ ಬರುತ್ತೆ, ಯೋಚನೆಯನ್ನು ಮಾಡಬೇಡ. ಮುಂದೆ ಆ ಪುಷ್ಕರನನ್ನು ನೀನು ಗೆಲ್ತೀಯ ಅಂತ. ಪುಷ್ಕರನನ್ನು ಗೆಲ್ಲೋದು ಎರಡನ್ನೂ ಹೇಳಿದ್ದಾರೆ ಅವರು. ಪುಷ್ಕರ ಮೊದಲು ಯುದ್ಧಕ್ಕೆ ಬರ್ತಾನೆ, ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ಸೋಲ್ತೀನಿ ಅಂತ ಗೊತ್ತಾದ ತಕ್ಷಣ ಬಂದುಬಿಟ್ಟು ಪಗಡೆ ಆಡೋಣ, ಯುದ್ಧ ಬೇಡ ಅಂತಾನೆ. ಆಗ ಪಗಡೆಗೂ ಕೂಡ ಸಿದ್ಧನಾಗ್ತಾನೆ ನಳಮಹಾರಾಜ. ಪಗಡೆಯನ್ನೂ ಆಡ್ತಾನೆ, ಯುದ್ಧದಲ್ಲೂ ಗೆಲ್ತಾನೆ, ಪಗಡೆಯಲ್ಲೂ ಗೆಲ್ತಾನೆ, ಸಾಮ್ರಾಜ್ಯವನ್ನು ಪಡ್ಕೊಳ್ತಾನೆ. ಅದನ್ನು ಹೇಳ್ತೀಯನವನು. ನೀನು ಆ ಪುಷ್ಕರನನ್ನು ಗೆದ್ದುಬಿಟ್ಟು ಪುನಃ ಸಾಮ್ರಾಜ್ಯವನ್ನು ಪಡ್ಕೋತೀಯ. ಯಾವ ಯೋಚನೆಯೂ ಮಾಡಬೇಡ. ಪುನಃ ನಿನಗೆ ಮಡದಿ ಸಿಗ್ತಾಳೆ, ಮಕ್ಕಳು ಸಿಗ್ತಾರೆ, ರಾಜ್ಯ ಸಿಗುತ್ತೆ, ಕೋಶ ಸಿಗುತ್ತೆ, ಎಲ್ಲವೂ ಮಂಗಳವಾಗುತ್ತಪ್ಪ. ನಾನು ನಿನಗೆ ವರವನ್ನು ಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಆ ಕಾರ್ಕೋಟಕ ಹೇಳ್ತಂತೆ. ಹೇಳಿಬಿಟ್ಟು ಆ ಕೂಡಲೇ ಅದೃಶ್ಯವಾಯಿತು ಅಂತ ಬರೀತಾರೆ. ಇವೆಲ್ಲ ದೇವಕೃತಿಕವಾಗಿರ್ತಕ್ಕಂತಹ ರಹಸ್ಯಗಳು. ನಳಮಹಾರಾಜನಿಗೆ ಉಪಕಾರವನ್ನು ಮಾಡೋಕ್ಕೋಸ್ಕರವಾಗಿಯೇ ಹಾವಿನ ರೂಪದಲ್ಲಿ ಅಲ್ಲಿ ಬಂದು ಕೂತು ಅವನ ವಿಧಿ ಅವನಿಗೆ ಕಚ್ಚಿದಾಗೆ ಮಾಡಿ, ಅವನಿಗೆ ಕುರೂಪವನ್ನು ಮಾಡಿದ ಹಾಗೆ ಮಾಡಿ, ಮುಂದೆ ವರವನ್ನು ಕೊಟ್ಟು ನಿನಗೆ ಮಂಗಳವಾಗುತ್ತೆ ಅಂತಕ್ಕಂತಹ ಅಭಯವನ್ನು ಕೊಟ್ಟು ಆ ಹಾವು ಮಾಯವಾಯಿತು. ಮುಂದೆ ನಳಮಹಾರಾಜ ಆ ಋತುಪರ್ಣರಾಜನನ್ನು ಸೇವಿಸಿಬಿಟ್ಟು ಅವನಿಂದ ವಿದ್ಯೆಯನ್ನು ಪಡೆದು ತಾನು ಪುನಃ ಸಾಮ್ರಾಜ್ಯವನ್ನು ಆಳ್ತಾನೆ ಎನ್ನುತ್ತಾ ನಮ್ಮ ಇವತ್ತಿನ ಕರ್ತವ್ಯವನ್ನು ಮುಕ್ತಾಯ ಮಾಡ್ತೇವೆ. ಮಂಗಳ ಪದ್ಯದೊಂದಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ. ಮೇದಿನಿಯೊಳಿ ಪುಣ್ಯ ಚರಿತೆಯನು ಮೇದಿನಿಯೊಳಿ ಪುಣ್ಯ ಚರಿತೆಯನು ಆದರಿಸಿ ಬರೆದೋದಿ ಕೇಳುವ ಸಾಧು ಸಜ್ಜನರಾದವರಿಗೆ ಅಹುದಖಿಳ ಕೈವಲ್ಯ ವೇದಗೋಚರ ಕೃಷ್ಣ ವರಪುರದಾದಿ ಕೇಶವನು ಅಮರ ವಂದಿದನು ವೇದಗೋಚರ ಕೃಷ್ಣ ವರಪುರದಾದಿ ಕೇಶವನು ಅಮರ ವಂದಿದನು ಆದಿನಾರಾಯಣನು ಸಲಹುವನು ಆದಿನಾರಾಯಣನು ಸಲಹುವನು ಅಖಿಲ ಸಜ್ಜನರ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ
ಲೋಕಾ ಸಮಸ್ತಾಃ ಸುಖಿನೋ ಭವಂತು.